reagent and name reaction. ಇಲ್ಲಿಂದ 4 marks ಬರುತ್ತೆ. Again here from here also 4 marks. ಸ್ವಲ್ಪ ಲೆಂದಿ ಚಾಪ್ಟರ್ ಇರುತ್ತೆ. ಇಲ್ಲಿಂದ ಏನೇನಂದ್ರೆ ರಿಯೇಜೆಂಟ್ ನೀವು ಅರೌಂಡ್ 40+ ರಿಯೇಜೆಂಟ್ನ ಓದಬೇಕಾಗುತ್ತೆ. ಆ್ಯಂಡ್ ನೇಮ್ ರಿಯಾಕ್ಷನ್ ಆಲ್ಸೋ 30+ ಇರುತ್ತೆ. ಸ್ವಲ್ಪ ಲೆಂದಿ ಚಾಪ್ಟರ್, ಬಟ್ ಮಾರ್ಕ್ಸ್ ಕಮ್ಮಿ ಡಿಸ್ಟ್ರಿಬ್ಯೂಷನ್ ಇದೆ ಇಲ್ಲಿ, ಬಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸಪೋಸ್ ಏನಾದರೂ KCET ಆದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನಾದ್ರು ಕಾಲ್ ಫಾರ್ಮ್ ಆದರೆ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. So please don't neglect reagent and name reaction. Alone this chapter will come 30 marks for CSIR net. ಅಷ್ಟು ಇಂಪಾರ್ಟೆಂಟ್ ಇದೆ. ನೇಮ್ ರಿಯಾಕ್ಷನ್ ಏನೇನಂದ್ರೂ 10 marks ಬರುತ್ತೆ. ಬಟ್ KCET ಅವರು ಏನು ಮಾಡಿದ್ದಾರೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಯಾವುದು ಇಂಪಾರ್ಟೆಂಟು ಯಾವುದು ಸ್ಲೋ ಇಂಪಾರ್ಟೆಂಟ್ ಅಂತ ಯಾವುದು ಕೊಟ್ಟಿಲ್ಲ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಬಟ್ ದೀಸ್ ಚಾಪ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಈವನ್ ಟೀಚಿಂಗ್. ಸಪೋಸ್ ಕ್ಲಿಯರ್ ಮಾಡಿ KCET ಕ್ಲಿಯರ್ ಮಾಡಿ ಎಲ್ಲಾದರೂ ಗೆಸ್ಟ್ ಲೆಕ್ಚರ್ ಹೋದರೆ ದೀಸ್ ಆರ್ ದಿ ಮೇನ್ ಚಾಪ್ಟರ್ಸ್. ಸೊ ಮಾರ್ಕ್ಸ್ ಕಮ್ಮಿ ಇದೆ ಅಂತ ಲೆಂದಿ ಚಾಪ್ಟರ್ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಟ್ ವಿಲ್ ಹೆಲ್ಪ್, ಯಾವುದಾದ್ರೂ ಒಂದು ರೀತಿಯಿಂದ ಹೆಲ್ಪ್ ಆಗುತ್ತೆ ಈ 2 ಚಾಪ್ಟರ್. ಸೊ ಬಿಫೋರ್ ಗೋಯಿಂಗ್ ದಿಸ್ ಚಾಪ್ಟರ್ ನಮಗೇನಾಗುತ್ತೆ ಅಂದರೆ ಬೇಸಿಕ್ಸ್ ಬೇಕಾಗುತ್ತೆ. ಆ್ಯಕ್ಚುಲಿ ರಿಯೇಜೆಂಟ್ ಯಾವ ಥರ ವರ್ಕ್ ಆಗುತ್ತೆ, ನೇಮ್ ರಿಯಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ. ಸೊ ವಾಟ್ ಈಸ್ ಅ ರಿಯೇಜೆಂಟ್ ಆ್ಯಕ್ಚುಲಿ ರಿಯೇಜೆಂಟ್ ಅಂದರೆ ಏನಂದರೆ, ಸಪೋಸ್ ನನ್ನ ಹತ್ರ ಎ ಕಂಪೌಂಡ್ ಇದೆ ಮಾಲಿಕ್ಯೂಲ್ ಅಂತ, ಐ ಆಮ್ ರಿಯಾಕ್ಟಿಂಗ್ ವಿತ್ ಬಿ. ಇದು ಆರೋ ಮಾರ್ಕ್ ಮೇಲೆ ಹೀಟರು ಇರುತ್ತೆ, ಇಲ್ಲಾದರೂ ಲೈಟರ್ ಇರುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ರಿಯಾಕ್ಷನ್. ಯಾವುದೇ ರಿಯಾಕ್ಷನ್ ಆಗಬೇಕಾದ್ರೆ ಇದೇ ಥರ ಸ್ಟ್ರಕ್ಚರ್ ಇರುತ್ತೆ. ಎ ರಿಯಾಕ್ಟ್ ಆಗುತ್ತೆ ಬಿ ಜೊತೆ ಅಂಡರ್ ಸರ್ಟನ್ ಕಂಡೀಷನ್, ಹೀಟರ್ ಇರ್ಬೋದು ಲೈಟರ್ ಇರ್ಬೋದು. ಇಟ್ ವಿಲ್ ಗಿವ್ ದಿ ಪ್ರಾಡಕ್ಟ್ ಸಿ. ಇದಕ್ಕೇನು ಕರಿತೀವಿ ಅಂದರೆ ರಿಯಾಕ್ಟೆಂಟ್ ಅಂತ ಕರಿತೀವಿ. ಯಾರು ರಿಯಾಕ್ಟ್ ಆಗ್ತಿದಾರಲ್ಲ ಅವ್ರಿಗೆ ರಿಯಾಕ್ಟೆಂಟ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ, ರಿಯೇಜೆಂಟ್ ಅಂತ ಕರಿತೀವಿ. ರಿಯೇಜೆಂಟ್ ಕೆಲಸ ಏನಂದರೆ ಎನ ಚೇಂಜ್ ಎ ಟು ಸಿ ಮಾಡೋದು. ಎ ಯಾವ ಥರ ಕಾಣಿಸ್ತಿದೆ ಅಲ್ಲ ಅದನ್ನು ಏನು ಮಾಡ್ತಿದ್ರೆ ಕಂಪ್ಲೀಟಾಗಿ ಚೇಂಜ್ ಮಾಡಿ ಸಿಗೆ ಕನ್ವರ್ಟ್ ಮಾಡೋದೇ ಕೆಲಸ ಅದರದ್ದು ಬಿದು. ಅದೇ ಏನಂದರೆ ರಿಯೇಜೆಂಟ್ ಅಂತ ಕರಿತೀವಿ. ಸಿ ಏನಂದರೆ ಪ್ರಾಡಕ್ಟ್ ಅಂತ. ಎ ಗೆಟಿಂಗ್ ಕನ್ವರ್ಟೆಡ್ ಇಂಟು ಸಿ. ನಿಮಗೆ ಮತ್ತೆ ಕೋ ಪ್ರಾಡಕ್ಟ್ಸ್ ಸಿಗ್ತಾವೆ ಇಲ್ಲಿ, ಬೈ ಪ್ರಾಡಕ್ಟ್ಸ್ ಅಂತ. ಅಲ್ಲಿನ ಏನು ಮಾಡ್ತೀನಿ, ಮಿಕ್ಸ್ಚರ್ ಅಂತ ಬರಿತೀನಿ. ಇವೆಲ್ಲ ಇಂಪ್ಯೂರಿಟೀಸ್ ಆರ್ ಸೈಡ್ ಪ್ರಾಡಕ್ಟ್. ಏನಂತ ಕರಿತೀವಿ ನಾವು, ಸೈಡ್ ಪ್ರಾಡಕ್ಟ್ ಅಂತ ಕರಿತೀವಿ. ನಮಗೆ ಬೇಕಾಗಿರೋದು ಯಾವುದಂದರೆ ಓನ್ಲಿ ಸಿ. ದಿಸ್ ಈಸ್ ದಿ ಎಕ್ಸಾಕ್ಟ್ ಸ್ಟ್ರಕ್ಚರ್ ಆಫ್ ದಿ ಎನಿ ರಿಯಾಕ್ಷನ್. ಯಾವುದೇ ರಿಯಾಕ್ಷನ್ ಆಗಬೇಕಂದ್ರೂ ಅಲ್ಲಿ 2 ಕಂಪೌಂಡ್ ಇರುತ್ತೆ, ಮೇ ಬಿ 3 ಕಂಪೌಂಡ್ಸ್ ಇರ್ಬೋದು. ಅವೇನಾಗುತ್ತೆ ಅಂದರೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಆಗಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಪ್ರಾಡಕ್ಟ್ ಜೊತೆಗೆ ನಿಮಗೆ ಮಿಕ್ಸರು ಸಿಗುತ್ತೆ. ದಟ್ ವಿಲ್ ಬಿ ದ ಡಿಫ್ರೆಂಟ್ ಕೇಸ್, ಸೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಂಡರ್ ಸರ್ಟೆನ್ ಕಂಡೀಷನ್, ಹೀಟು ಇರ್ಬೋದು ಲೈಟು ಇರ್ಬೋದು. ಸೊ ಯಾವುದೇ ರಿಯಾಕ್ಷನ್ ಆಗಬೇಕಂದ್ರೆ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಏನು ನೆನ್ಪಿಡ್ತೀರಿ ಅಲ್ಲಿ, ಫೋರ್ಸಸ್ ಆಫ್ ಅಟ್ರಾಕ್ಷನ್. ಆರ್ಗ್ಯಾನಿಕ್ ರಿಯಾಕ್ಷನ್ ಯಾವುದೇ ಆಗಬೇಕಾದ್ರೂ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರಲೇಬೇಕು. ಫೋರ್ಸಸ್ ಆಫ್ ಅಟ್ರಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಯಾರಾದರೂ ನೆಗೆಟಿವ್ ಇದ್ದರೆ ಮತ್ತು ಪಾಸಿಟಿವ್ ಇದ್ದರೆ ಇವೆರಡು ಕೂಡಿ ರಿಯಾಕ್ಷನ್ ಆಗುತ್ತೆ. ದಿಸ್ ಈಸ್ ಅ ಫಂಡಮೆಂಟಲ್ ಬೇಸ್ ಫಾರ್ ದಿ ಎನಿ ರಿಯಾಕ್ಷನ್ ಇನ್ ಆರ್ಗ್ಯಾನಿಕ್. ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇಲ್ಲದೆ ಯಾವುದೂ ರಿಯಾಕ್ಷನ್ ಆಗಲ್ಲ. ಯಾವುದಾದ್ರು ಡ್ರೈವಿಂಗ್ ಫೋರ್ಸ್ ಬೇಕಂತೀವಿ ನಾವು, ಅಂದರೆ ಯಾವುದೇ ರಿಯಾಕ್ಷನ್ ಆಗಬೇಕಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಲ್ಲ, that will be held by the forces of attraction. So we'll start from that only, forces of attraction. ಸ್ಟಾರ್ಟಿಂಗ್ ಅಲ್ಲೇ ನಾನು ತೋರಿಸಿದ್ದೀನಿ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಅಂತ, ಮತ್ತು ಕೆಳಗೂ ತೋರಿಸಿದ್ದೀನಿ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಅಂತ.
ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಯಾವ ಥರ ವರ್ಕ್ ಆಗುತ್ತೆ ಅಂತ. ದಿಸ್ ಒನ್ ಈಸ್ ನೋನ್ ಆ್ಯಸ್ ಕೀಟೋನ್. ಕೀಟೋನ್ ಆರ್ ಆಲ್ಡಿಹೈಡ್. ನೀವು ಯಾವುದೇ ರಿಯಾಕ್ಷನ್ ಮಾಡಬೇಕಾದ್ರೂ ನಿಮಗೆ ಗೊತ್ತಿರಬೇಕು ಫಂಕ್ಷನಲ್ ಗ್ರೂಪ್ ಯಾವ್ಯಾವ ಅಂತ. ಆಲ್ರೆಡಿ ಐ-ಫೇಸಿ ನಾಮೆನ್ಕ್ಲೇಚರಲ್ಲಿ ಕಲಿಸಿದ್ದೀನಿ, ಮತ್ತೊಮ್ಮೆ ಹೋಗಿ ನೋಡಿ ಅವನ್ನ. ದಿಸ್ ಈಸ್ ನೋನ್ ಆ್ಯಸ್ ಆಲ್ಡಿಹೈಡ್. ಇದಕ್ಕೇನಂತ ಕರಿತೀವಿ ಅಂದರೆ ಆಲ್ಡಿಹೈಡ್ ಅಂತ ಕರಿತೀವಿ. ದಿಸ್ ನೋನ್ ಆ್ಯಸ್ ಕೀಟೋನ್. ಎಲ್ಲ ಗೊತ್ತಿರ್ಬೇಕು ನಿಮಗೆ. ದಿಸ್ ಈಸ್ ನೋನ್ ಆ್ಯಸ್ ಆ್ಯಸಿಡ್ ಅಂತ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಅಗೇನ್ ದಿಸ್ ಒನ್ ಈಸ್ ನೋನ್ ಆ್ಯಸ್ ಅಮೈಡ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ಅಂದರೆ ಅಸೈಲ್ ಕ್ಲೋರೈಡ್ ಅಂತ ಕರಿತೀವಿ. ಅದೇ ಥರ ಆಕ್ಸಿಜನ್ OH ಇತ್ತಂದರೆ ಆಲ್ಕೋಹಾಲ್, NH2 ಇತ್ತಂದರೆ ಅಮೈನ್. ಸೊ ರೀಕ್ಯಾಪ್ ಮಾಡ್ಕೊಳ್ಳಿ ಅದನ್ನ ಬಿಫೋರ್ ಗೋಯಿಂಗ್ ಟು ದಿ ಎನಿ ಚಾಪ್ಟರ್ ರಿಯಾಕ್ಷನ್ ಮೆಕ್ಯಾನಿಸಮ್. ಇದನ್ನ ನೀವು ಎಲ್ಲ ನೋಡ್ಕೊಂತಿರ್ಬೇಕಾಗತ್ತೆ. ಆಲ್ ಫಂಕ್ಷನಲ್ ಗ್ರೂಪ್ಸ್. ಸೊ ಇಲ್ಲಿ ಯಾವ ತೊಗೊಂಡಿದ್ದೀವಿ ಅಂದರೆ ಆಲ್ಡಿಹೈಡ್ ತೊಗೊಂಡಿದ್ದೀವಿ. ಆಲ್ಡಿಹೈಡ್. ಸರ್ ಇಲ್ಲಿ ನಾನು ಡೆಲ್ಟಾ ಪಾಸಿಟಿವ್ ಬರ್ದಿದ್ದೀನಿ, ಇಲ್ಲಿ ಡೆಲ್ಟಾ ನೆಗೆಟಿವ್ ಅಂತ ಬರ್ದಿದ್ದೀನಿ ನೋಡಿ. ಯಾಕೆ ಆ ಥರ ಬರ್ದಿದ್ದೇನೆ ಅಂದರೆ ಯು ಶುಡ್ ನೋ ದ ಅಗೇನ್ ಒನ್ ಮೋರ್ ಚಾಪ್ಟರ್ ಪಿರಿಯಾಡಿಕ್ ಪ್ರಾಪರ್ಟೀಸ್. ನಾ ಎಲ್ಲೆಲ್ಲಿ ಏನೇನು ಬರಿತೀನಲ್ಲ ಸ್ಲೈಡಲ್ಲಿ ಆಲ್ ಆರ್ ಇಂಪಾರ್ಟೆಂಟ್ ಫಾರ್ ಎನಿ ರಿಯಾಕ್ಷನ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಕಂಪಲ್ಸರಿ ಗೊತ್ತಿರಬೇಕು. ನಾ ಪಿರಿಯಾಡಿಕ್ ಚಾಪ್ಟರ್ ಪೂರ ಓದಂತ ಹೇಳ್ತಿಲ್ಲ, ಓನ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯು ಶುಡ್ ನೋ ದಟ್. ಈ ಆರ್ಡರ್ನ ನೀವು ಕಂಪಲ್ಸರಿ ಗೊತ್ತಿರಬೇಕು ನಿಮಗೆ. ಫ್ಲೋರಿನ್ದು ಹೈಯೆಸ್ಟ್ ಇರುತ್ತೆ. ನೆಕ್ಸ್ಟ್ ಆಲ್ರೆಡಿ ಬರ್ಸಿದ್ದೀನಿ, ಫ್ಲೋರಿನ್ ಆದಮೇಲೆ ಯಾವ್ದು ಬರುತ್ತೆ ಅಂದರೆ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಆದಮೇಲೆ ಯಾವ್ದು ಬರುತ್ತೆ ಅಂದರೆ ನೈಟ್ರೋಜನ್ ಬರುತ್ತೆ. ನೈಟ್ರೋಜನ್ ಆದಮೇಲೆ ಕಾರ್ಬನ್, ದೆನ್ ಹೈಡ್ರೋಜನ್. ಈ ಆರ್ಡರ್ನ ನಿಮಗೆ ಬರಲೇಬೇಕಿದು ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ಅಂತ. ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಆಲ್ರೆಡಿ ಕಲಿಸಿದ್ದೀನಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಎಬಿಲಿಟಿ ಆಫ್ ಅಟ್ರಾಕ್ಟಿಂಗ್ ಎಲೆಕ್ಟ್ರಾನ್ಸ್. ಎಬಿಲಿಟಿ ಆಫ್ ಅಟ್ರಾಕ್ಟಿಂಗ್ ಎಲೆಕ್ಟ್ರಾನ್ಸ್. ನೀವು ಈ ಸೈಡ್ ಮೂವ್ ಆದಂಗೆ ಏನು ಬರುತ್ತೆ ನಿಮ್ಮ ತಲೆ ಮೇಲೆ, ಡೆಲ್ಟಾ ನೆಗೆಟಿವ್ ಬರುತ್ತೆ. ಡೆಲ್ಟಾ ನೆಗೆಟಿವ್ ಅಂದರೆ ನಾನು ಎಲೆಕ್ಟ್ರಾನ್ನ ನನ್ನ ಹತ್ರ ಫುಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇವರೆಲ್ಲ ಎಲೆಕ್ಟ್ರಾನ್ ಕೊಡ್ತಾ ಇದ್ದಾರೆ ಅಂದರೆ ಇವ್ರ ಚಾರ್ಜ್ ಯಾರು ತಲೆ ಮೇಲೆ ಏನು ಬರುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ದಿಸ್ ಮಸ್ಟ್ ಯು ಶುಡ್. ಟೇಬಲ್ ಟಾಪರ್ ಯಾರು? ಫ್ಲೋರಿನ್. ಅದೇ ಥರ ಈ ಥರ ಇದು ಮಾಡಬೇಕು. ಮತ್ತು ಇನ್ನೊಂದು ಏನು ಗೊತ್ತಿರಬೇಕಂದ್ರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ದಿಸ್ ಮಸ್ಟ್ ಬೇಸಿಕ್ ಈಸ್ ಎನಫ್. ಇದನ್ನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಒಳಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೊಮ್ಮೆ ರಿವಿಷನ್ ಮಾಡಿದ್ದೀನಿ. ನಿಮ್ಗೆ ಈ ಆರ್ಡರ್ ಗೊತ್ತಿರಬೇಕು, ಯಾವುದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಯಾವುದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತ ಗೊತ್ತಾಗಬೇಕು. ಮತ್ತು ಲೆಫ್ಟ್ ಟು ರೈಟಾಗಿ ಹೋದರೆ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ ಅಂತ ದ್ಯಾಟ್ ಮಚ್ ಯು ಶುಡ್ ನೋ. ಸೊ ಅದರಿಂದ ಆ ಬೇಸಿಸ್ ಮೇಲೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಮಾರ್ಕ್ ಮಾಡ್ತೀವಿ ನೋಡಿ. ಡೆಲ್ಟಾ ನೆಗೆಟಿವ್ ಹತ್ರ ಮೇಲೆ ಬಂದಿದೆ, ಆಕ್ಸಿಜನ್ ಮೇಲೆ ಬಂದಿದೆ. ಯಾಕೆ? ಇಲ್ಲಿ ಕಾರ್ಬನ್ ಇದೆ, ದಿಸ್ ಒನ್ ಇಸ್ ಅ ಕಾರ್ಬನ್. ಇಲ್ಲಿ ಆರ್ಡರ್ ನೋಡಿ, ಆಕ್ಸಿಜನ್ ಮೇಲೆ ಆಕ್ಸಿಜನ್ ಇಸ್ ಅ ಹೈಯರ್ ಎಲೆಕ್ಟ್ರೋನೆಗೆಟಿವ್ ದೆನ್ ದಿ ಕಾರ್ಬನ್. ಆಬ್ವಿಯಸ್ಲಿ ಏನು ಬರಬೇಕು ಇದ್ರ ಮೇಲೆ, ಡೆಲ್ಟಾ ನೆಗೆಟಿವ್ ಬರಬೇಕು, ಅಂದರೆ ಪಾರ್ಷಲಿ ನೆಗೆಟಿವ್ ಅಂತ ಅರ್ಥ. ಇದ್ರ ಮೇಲೆ ಯಾವ್ದು ಬಂದಿದೆ, ಪಾರ್ಷಲಿ ಪಾಸಿಟಿವ್. ಇಲ್ಲಿಂದ ಏನು ರೆಡಿ ಮಾಡಿದ್ರಿ ಅಂದರೆ ನೀವು ಪಾಸಿಟಿವ್ ಚಾರ್ಜ್ನ ರೆಡಿ ಮಾಡಿದ್ರಿ. ಓಕೆನಾ? ಈಗ ನಮಗೆ ಯಾರು ಅಟ್ಯಾಕ್ ಮಾಡಬೇಕಂದ್ರೆ ನೆಗೆಟಿವ್ ಚಾರ್ಜ್ ಬೇಕು ನಮಗೆ. ಇಲ್ಲಿ ಆಲ್ರೆಡಿ ಅವರು ಒಂದು ಸ್ಪೀಶೀಸ್ ತೊಗೊಂಡಿದ್ದಾರೆ, ಇಟ್ ಕ್ಯಾನ್ ಬಿ ನೆಗೆಟಿವ್ ಚಾರ್ಜ್. ಸಿಂಪ್ಲಿ ಏನು ತೋರಿಸ್ತಾ ಇದ್ದಾರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಇದೆ ಅಂತ. ಸೊ ಇವು ಎರಡರ ಮಧ್ಯೆ ಏನಾಗುತ್ತೆ, ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಪಾಸಿಟಿವ್ ಪಾಸಿಟಿವ್ ಯಾವತ್ತೂ ಆಗಲ್ಲ, ನೆಗೆಟಿವ್ ನೆಗೆಟಿವ್ ಅಂತೂ ಆಗಲ್ಲ. ಇಟ್ ವಿಲ್ ಬಿ ಓನ್ಲಿ ಬಿಟ್ವೀನ್ ದಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ದಿಸ್ ಒನ್ ಈಸ್ ಅ ರಿಯೇಜೆಂಟ್, ದಿಸ್ ಒನ್ ಈಸ್ ಅ ರಿಯಾಕ್ಟೆಂಟ್. ದಿಸ್ ಈಸ್ ಹೌ ಇಟ್ ವಿಲ್ ವರ್ಕ್. ಅನದರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್. ಸರ್ ನೆಗೆಟಿವ್ ಅಷ್ಟೇ ಮಾಡುತ್ತಾ? ಇಲ್ಲ, ಲೋನ್ ಪೇರ್ ಇದ್ರೂ ಮಾಡುತ್ತೆ. ಇದು ಬರಬೇಕಂದ್ರೆ ನೀವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ಗೆ ಹೋಗಬೇಕು. ನೈಟ್ರೋಜನ್ ಮೇಲೆ ಎಷ್ಟು ಲೋನ್ ಪೇರ್ ಇರುತ್ತೆ, ಆಕ್ಸಿಜನ್ ಎಷ್ಟು ಮೇಲೆ ಲೋನ್ ಪೇರ್ ಇರುತ್ತೆ, ಇವು ಎರಡಾದರೂ ಅಟ್ಲೀಸ್ಟ್ ನೆನ್ಪಿಡ್ಬೇಕು ನೀವು, ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್.
ನೈಟ್ರೋಜನ್ ಮೇಲೂ ಲೋನ್ ಪೇರ್ ಇರುತ್ತೆ, ಆಕ್ಸಿಜನ್ ಮೇಲೂ ಲೋನ್ ಪೇರ್ ಇರುತ್ತೆ. ದ್ಯಾಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಲೋನ್ ಪೇರ್ ಮತ್ತು ಪಾಸಿಟಿವ್ ಚಾರ್ಜ್ ನಡುವೆ ಇಂಟ್ರಾಕ್ಷನ್ ಆಗ್ತದೆ. ಫಸ್ಟ್ ಒನ್ ಏನಾಯಿತು, ಇಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ನಡುವೆ ಇಂಟ್ರಾಕ್ಷನ್ ಆಗಿದೆ. ಈಗ ಲೋನ್ ಪೇರ್ ಮತ್ತು ಪಾಸಿಟಿವ್ ನಡುವೆ ಇಂಟ್ರಾಕ್ಷನ್ ಆಗ್ತದೆ. ಅದು ಮುಂದೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ದಿಸ್ ಮಚ್ ಈಸ್ ಬೇಸಿಕ್ ಫಾರ್ ಎನಿ ರಿಯಾಕ್ಷನ್. ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್. ಸ್ಟೇಟ್ಮೆಂಟ್ ವೈಸ್ ಇದಾವೆ. ಯಾವತ್ತೂ ಯಾವುದೇ ರಿಯಾಕ್ಷನ್ ಆಗಬೇಕಂದ್ರೆ, ನನ್ನ ಹತ್ರ ಎ ಇದೆ ಮತ್ತು ಬಿ ಇದೆ ಅಂದರೆ ಆ್ಯರೋ ಮಾರ್ಕ್ ಯಾವ ಥರ ಮೂವ್ ಮಾಡಬೇಕಂದ್ರೆ ನೀವು ಈ ಥರ ಆ್ಯರೋ ಮಾರ್ಕ್ನ ಮೂವ್ ಮಾಡ್ತೀರಿ. ಫ್ರಾಮ್ ನ್ಯೂಕ್ಲಿಯೋಫೈಲ್ ಅಂತ ಬರ್ದಿದ್ದೀವಿ ನೋಡಿ. ನ್ಯೂಕ್ಲಿಯೋಫೈಲ್ ಅಂದರೆ ಏನದು, ಡೊನೇಟ್ಸ್ ಎಲೆಕ್ಟ್ರಾನ್. ಅದರ ಮೇಲೆ ಲೋನ್ ಪೇರ್ ಯಾರು ಇರುತ್ತೆ, ಅವ್ರ ನೆಗೆಟಿವ್ ಚಾರ್ಜ್ ಯಾರು ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಡೊನೇಟ್ ಮಾಡ್ತಾರೆ ಎಲೆಕ್ಟ್ರಾನ್ಸ್ನ, ಯಾಕಂದರೆ ರಿಚ್ ಇವರು. ಈ ಸೈಡ್ ಏನು ಬರ್ದಿದ್ದೀನಿ, ಎಲೆಕ್ಟ್ರೋಫೈಲ್ ಅಂತ ಬರ್ದಿದ್ದೀನಿ. ಎಲೆಕ್ಟ್ರಾನ್ ಮೂವ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ನೋಡಿ, ಈ ಥರ ಮೂವ್ಮೆಂಟ್ ಇರುತ್ತೆ. ನ್ಯೂಕ್ಲಿಯೋಫೈಲ್ ಟು ಎಲೆಕ್ಟ್ರೋಫೈಲ್ ಅಂದರೆ ದಿಸ್ ಒನ್ ಈಸ್ ದಿ ಪುವರ್. ರಿಚ್ ಟು ಪುವರ್ ಇರಬೇಕು ಯಾವತ್ತು ಆ್ಯರೋ ಮಾರ್ಕ್. ನೀವೇನಾದರೂ ಈ ಥರ ಮಾರ್ಕ್ ಮಾಡಿದರೆ ರಿಚ್ ಟು ಪುವರ್, ದಿಸ್ ಒನ್ ಈಸ್ ದಿ ರಾಂಗ್ ಆನ್ಸರ್. ಪುವರ್ ಎಲೆಕ್ಟ್ರಾನ್ ಕೊಡ್ತಾ ಇಲ್ಲ, ರಿಚ್ ಎಲೆಕ್ಟ್ರಾನ್ ಕೊಡ್ತಾ ಇದೆ ಅಂದರೆ ಆ್ಯರೋ ಮಾರ್ಕ್ ಶುಡ್ ಬಿ, ಅದ್ರ ಹೆಡ್ ಯಾವ ಥರ ಇರಬೇಕಂದ್ರೆ ಈ ಥರ ಇರಬೇಕು. ದಿಸ್ ಇಸ್ ಅ ಫಂಡಮೆಂಟಲ್. ಸರ್ ನೆಗೆಟಿವ್ ಓನ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತಾ? ನೋ. ಲೋನ್ ಪೇರ್ ಅಂತ ಬರೆದಿದ್ದೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಲೋನ್ ಪೇರ್ ಆಲ್ಸೋ ಕ್ಯಾನ್ ಡೊನೇಟ್. ಬಿ ರಿಮೆಂಬರ್, ನಾಟ್ ಓನ್ಲಿ ನೆಗೆಟಿವ್. ನಾವೇನು ಮಾಡ್ತೀವಿ, ಫೋರ್ಸಸ್ ಆಫ್ ಅಟ್ರಾಕ್ಷನ್ ಅಂದ್ಕೊಳ್ಳಿ ನೆಗೆಟಿವ್ ಪಾಸಿಟಿವ್ ಅಷ್ಟೇ ಇರುತ್ತೆ ಅಂತ ತಿಳ್ಕೊತೀವಿ. ದಟ್ ಇಸ್ ನಾಟ್ ಲೈಕ್ ದ್ಯಾಟ್. ಫ್ರಮ್ ನ್ಯೂಕ್ಲಿಯೋಫೈಲ್ ಟು ಎಲೆಕ್ಟ್ರೋಫೈಲ್. ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಇಟ್ ಡೊನೇಟ್ಸ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರೋಫೈಲ್ ಅಂದರೆ ಏನು, ಅದು ಎಲೆಕ್ಟ್ರಾನ್ನ ತಗೊಳುತ್ತೆ, ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ದಿಸ್ ಇಸ್ ಫಂಡಮೆಂಟಲ್, ನ್ಯೂಕ್ಲಿಯೋಫೈಲ್ ಆ್ಯಂಡ್ ಎಲೆಕ್ಟ್ರೋಫೈಲ್. ಇಲ್ಲೇ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ಕ್ಲೋರಿನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಎಚ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಇದ್ದರೆ ಏನು, ಎಲೆಕ್ಟ್ರೋಫೈಲ್. ನೆಗೆಟಿವ್ ಇದ್ದರೆ ಏನು, ನ್ಯೂಕ್ಲಿಯೋಫೈಲ್. ನಡುವೆ ಯಾವ ಅಟ್ರಾಕ್ಷನ್ ಆಗ್ತಾ ಇದೆ ಅಲ್ಲಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಆಗ್ತಾ ಇದೆ. ಇದೇನು ಮಾಡುತ್ತೆ, ಎಚ್ ಪ್ಲಸ್ನ ತಗೊಳುತ್ತೆ. ತೊಗೊಂಡಾದ್ಮೇಲೆ ಏನಾಗಿದೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗಿದೆ. ಇದೇ ಥರ ಎಲ್ಲ ರಿಯಾಕ್ಷನಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೆಗೆಟಿವ್ ರಿಯಾಕ್ಟ್ಸ್ ವಿತ್ ಪಾಸಿಟಿವ್, ಇಟ್ ವಿಲ್ ಫಾರ್ಮ್ ದಿ ಬಾಂಡ್, ಬೇಸಿಕ್ ಐಡಿಯಾ. ನೆಕ್ಸ್ಟ್ ಒನ್ ಸೇಮ್ ಅದನ್ನೇ ತೋರಿಸಿದ್ದಾರೆ ಅವರು ಆ್ಯರೋ ಮಾರ್ಕಿಂದ. ನೋಡಿ ಆ್ಯರೋ ಮಾರ್ಕ್ ಯಾವ ಕಡೆ ಇದೆ ನೋಡಿ, ಹೆಡ್ ಯಾವ ಕಡೆ ಇದೆ, ಇಟ್ ಈಸ್ ಮೂವಿಂಗ್ ಫ್ರಾಮ್ ಹಿಯರ್, ನೆಗೆಟಿವ್ ಟು ಪಾಸಿಟಿವ್. ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಇದೇನು ಇಂಡಿಕೇಟ್ ಮಾಡುತ್ತೆ, ರಿಯಾಕ್ಷನ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಅನದರ್ ಥಿಂಗ್, ನೀವು ಇದೇ ಥರ ತೋರಿಸ್ಬೇಕಾಗತ್ತೆ. ದಿಸ್ ಒನ್ ಈಸ್ ದಿ ರಿಯಾಕ್ಷನ್. ಆ್ಯರೋ ಮಾರ್ಕ್ ಏನಿದೆ ಅದು ರಿಯಾಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಈ ಥರ ಏನಾದರೂ ಇತ್ತಂದರೆ ರೆಸೋನೇಟಿಂಗ್ ಸ್ಟ್ರಕ್ಚರ್ ಅಂತ. ರೆಸೋನೆನ್ಸ್ ಒಳಗೆ ಹೇಳಿದ್ದೀನಿ ನಾನು, GOC ಒಳಗೆ ರೆಸೋನೇಟಿಂಗ್ ಸ್ಟ್ರಕ್ಚರ್ ಇದೆ ಅಂತ ಅರ್ಥ. ಈ ಥರ ಏನಾದರೂ ಬಂತಂದರೆ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ ಇದಕ್ಕೆ. ಈಕ್ವಿಲಿಬ್ರಿಯಮ್ ಅಂದರೆ ಲೆಫ್ಟ್ ಸೈಡು 50% ಇದೆ, ರೈಟ್ ಸೈಡು 50% ಇದೆ ಅಂತ ಅರ್ಥ. ಈಕ್ವಲ್ ಅಮೌಂಟ್ ಇದ್ದರೆ ಅದಕ್ಕೇನಂತ ಕರಿತೀವಿ, ಈ ಥರ ಆ್ಯರೋ ಮಾರ್ಕ್ನ ತೋರಿಸ್ತೀವಿ. ಅದೇ ಥರ ಇದೇನಾದರೂ ಈ ಥರ ಆ್ಯರೋ ಮಾರ್ಕ್ ತೋರಿಸಿದ್ರೆ ಅಟ್ಯಾಕ್ ಆಗುತ್ತೆ ಅಂತ ಅರ್ಥ. ಇದೇನಿದು ಅಟ್ಯಾಕ್ ಆಗ್ತಾ ಇದೆ ಅಂತ ಅರ್ಥ. ಎಲ್ಲಿಂದ, ನ್ಯೂಕ್ಲಿಯೋಫೈಲಿಂದ ಎಲೆಕ್ಟ್ರೋಫೈಲ್. ರಿಚ್ ಟು ಪೋರ್ ಅಟ್ಯಾಕ್ ಆಗ್ತಾ ಇದೆ ಅಂತ ನಾವು ತೋರಿಸ್ತೀವಿ ಈ ಆ್ಯರೋ ಮಾರ್ಕಿಂದ. ಅನದರ್ ಆ್ಯರೋ ಮಾರ್ಕ್ ಇಂಪಾರ್ಟೆಂಟ್. ಈ ಥರ ಏನಾದರೂ ಆ್ಯರೋ ಮಾರ್ಕ್ ಇದ್ದರೆ, ಅದೇ ಥರ ಈ ಥರ ಏನಾದರೂ ಆ್ಯರೋ ಮಾರ್ಕ್ ಇದ್ದರೆ ಇದಕ್ಕೇನಂತೀವಿ, ರ್ಯಾಡಿಕಲ್ ಅಂತ ಕರಿತೀವಿ. ರ್ಯಾಡಿಕಲ್ನ ಕಲಿಸಿದ್ದೀನಿ ಆಲ್ರೆಡಿ. ರ್ಯಾಡಿಕಲ್ ಅಂದರೆ ಸಿಂಗಲ್ ಆಡ್ ಎಲೆಕ್ಟ್ರಾನ್ ಅಂತ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಸಿಂಗಲ್ ಹೆಡ್ ಇದೆ ಅಲ್ಲಿ, ಡಬಲ್ ಹೆಡ್ ಇಲ್ಲ. ಅದರ ಅರ್ಥ ಏನಂದರೆ, ನನ್ನ ಹತ್ರ ಬಾಂಡ್ ಏನಾದ್ರು ಇತ್ತಂದರೆ ಒಂದು ಎಲೆಕ್ಟ್ರಾನ್ ಬ್ರೇಕ್ ಆಗ್ತಾ ಇದೆ, ಈಕ್ವಲಿ ಬ್ರೇಕ್ ಆಗ್ತಾ ಇದೆ ಅಂತ ಅರ್ಥ. ಈ ಥರ ಏನಾದರೂ ಎಕ್ಸಾಕ್ಟ್ ಇತ್ತಂದರೆ
2 ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲೇನಾಗ್ತಾ ಇದೆ, 2 ಎಲೆಕ್ಟ್ರಾನ್ ಸಿಂಗಲ್ ಆಗಿ ಶಿಫ್ಟ್ ಆಗ್ತಾ ಇದೆ. ಸಿಂಗಲ್ ಹೆಡ್ ಇದ್ದಾಗ ಯು ಕ್ಯಾನ್ ಸಿ ಹಿಯರ್ ಡಬಲ್ ಹೆಡ್ ಇದೆ. ನಾರ್ಮಲಿ 2 ಎಲೆಕ್ಟ್ರಾನ್ ಶಿಫ್ಟ್ ಆಗಿದ್ರೆ ಈ ಥರ ಇರುತ್ತೆ ಆರೋ ಮಾರ್ಕ್. ಒಂದೇ ಎಲೆಕ್ಟ್ರಾನ್ ಶಿಫ್ಟ್ ಆದರೆ ಇಟ್ ವಿಲ್ ಬಿ ಲೈಕ್ ದಟ್, ಹಾಫ್ ಹೆಡ್ ಇರುತ್ತೆ ಆರೋ ಮಾರ್ಕ್ ಮೇಲೆ. ದಿಸ್ ಮಚ್ ಯು ಶುಡ್ ನೋ. ಆರೋ ಮಾರ್ಕ್ ಬಗ್ಗೆ ಇಷ್ಟು ನಾಲೆಜ್ ಇರಬೇಕು ನಿಮ್ಗೆ. ನೆಕ್ಸ್ಟ್ ಸರ್, ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ರೆ ಎಲೆಕ್ಟ್ರೋಫೈಲ್ ಕ್ಯಾನ್ ಬಿ ಪಾಸಿಟಿವ್. ಎಲೆಕ್ಟ್ರೋಫೈಲ್ ಕ್ಯಾನ್ ಬಿ ಪಾಸಿಟಿವ್. ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಹೇಳಬೇಕು ನೀವು ಏನಂದ್ರೆ ಪಾಸಿಟಿವ್ ಚಾರ್ಜ್ ಇರಬೇಕು ಎಲೆಕ್ಟ್ರೋಫೈಲ್ ಮೇಲೆ. ದಟ್ ಈಸ್ ನಾಟ್ ನೀಡ್. ವೆಕೆಂಟ್ ಆರ್ಬಿಟಲ್ ಇದ್ರೂ ರಿಯಾಕ್ಷನ್ ಆಗುತ್ತೆ. ವಾಟ್ ಯು ಮೀನ್ ಬೈ ವೆಕೆಂಟ್ ಆರ್ಬಿಟಲ್ ಅಂದರೆ, ಬೋರಾನ್ನ ಎಕ್ಸಾಂಪಲ್ ತಗೋತೀವಿ ನಾವು. ಇದನ್ನೊಂದು ಬೋರಾನ್ನ ನೆನ್ಪಿಡಿ ನೀವು. ಬೋರಾನ್ ಹತ್ರ 3 ಇವಿರುತ್ತೆ, ಬಾಂಡ್ ಆ್ಯಂಡ್ 1 ವೆಕೆಂಟ್ ಆರ್ಬಿಟಲ್ ಖಾಲಿ ಇರುತ್ತೆ. ನೀವು ಇಲ್ಲಿಂದ ನ್ಯೂಕ್ಲಿಯೋಫೈಲ್ ಆದರೂ ತೊಗೊಂಬನ್ನಿ. ನ್ಯೂಕ್ಲಿಯೋಫೈಲ್ ಕ್ಯಾನ್ ಬಿ ನೆಗೆಟಿವ್ ಆ್ಯಂಡ್ ಲೋನ್ ಪೇರ್, ಯಾರು ಬೇಕಾದ್ರೂ ಇರ್ಬೋದು. ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲಿ ಖಾಲಿ ಜಾಗದೊಳಗೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾರೆ. ಎಲೆಕ್ಟ್ರೋಫೈಲ್ ಆಗಲೇ ಏನು ಹೇಳಿದೀನಿ, ಪಾಸಿಟಿವ್ ಇರ್ಬೋದು ಅಂತ ಹೇಳಿದ್ದಲ್ಲ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಆಗಬೇಕಂದ್ರೆ. ಇಲ್ಲೇನಾಗುತ್ತೆ, ನೆಗೆಟಿವ್ ಚಾರ್ಜ್ ಈಸ್ ಅಟ್ರಾಕ್ಟಿಂಗ್ ಟು ದಿ ವೆಕೆಂಟ್ ಆರ್ಬಿಟಲ್, ಆರ್ ಎಲ್ಸ್ ಲೋನ್ ಪೇರ್ ಏನು ಮಾಡ್ತಾ ಇದೆ, ವೆಕೆಂಟ್ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದೆ. ಈ ಥರನೂ ನೀವು ಆರ್ಗ್ಯಾನಿಕ್ ರಿಯಾಕ್ಷನ್ ನೋಡ್ಬೋದು. ಸೊ ಬಿ ಅವೇರ್ ಅಬೌಟ್ ದಟ್. ಓನ್ಲಿ ನೆಗೆಟಿವ್ ಪಾಸಿಟಿವ್ ಆಗುತ್ತೆ ಅಂತ ಅಲ್ಲ. ಇಲ್ಲೇನಾಗ್ತಾ ಇದೆ, ನ್ಯೂಕ್ಲಿಯೋಫೈಲ್ ಯಾವುದಿತ್ತು ಇಲ್ಲಿ, ಲೋನ್ ಪೇರ್. ಯಾವ್ದು ಯೂಸ್ ಮಾಡ್ತಾ ಇದೀವಿ ನಾವು, ನ್ಯೂಕ್ಲಿಯೋಫೈಲ್ನ ಲೋನ್ ಪೇರ್ ಯೂಸ್ ಮಾಡ್ತಿದ್ವಿ. ಬೋರಾನ್ ಹತ್ರ ಏನಿದೆ, ಎಂಟಿ ಪಿ ಆರ್ಬಿಟಲ್ ಇದೆ, ಅಂದರೆ ಅದರೊಳಗೆ ಜಾಗ ಇದೆ ಅಂತ ಅರ್ಥ. ಎಂಟಿ ಸ್ಪೇಸ್. ಯಾವುದೇ ರಿಯಾಕ್ಷನ್ ಆಗಬೇಕಂದ್ರೂ ನಿಮ್ಮ ಹತ್ರ ಜಾಗ ಇರಬೇಕು ಕಂಪಲ್ಸರಿ. ಡ್ರೈವಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ಈ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿದ ಮೇಲೆ ಇಲ್ಲಿ ಪಾಸಿಟಿವ್ ಬಂದಿದೆ, ಇಲ್ಲಿ ನೆಗೆಟಿವ್ ಬಂದಿದೆ. ಆಬ್ವಿಯಸ್ಲಿ ಇದೇನಾಗಿದೆ, ಲಾಸ್ ಮಾಡ್ಕೊಂಡಿದೆ ಎಲೆಕ್ಟ್ರಾನ್. ಲಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಏನು, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರಬೇಕು. ನೆಗೆಟಿವ್ ಚಾರ್ಜ್ ಯಾವ್ದು ಬರುತ್ತೆ, ಗೇನ್ ಆಫ್ ಎಲೆಕ್ಟ್ರಾನ್ ಇದ್ದಾಗ. ಇದೊಂದು ಫಂಡಮೆಂಟಲ್ ಮತ್ತೆ ರಿವಿಷನ್ ಮಾಡ್ತೀನಿ. ನನ್ನ ಹತ್ರ ಏನಾದರೂ ನಾನು ಎಲೆಕ್ಟ್ರಾನ್ನ ಕಳ್ಕೋತಾ ಇದ್ದೀನಿ ಅಂದರೆ, ಎ ಟು ಬಿ ಹೋಗ್ತಾ ಇದೆ ಅಂದರೆ, ರಿಯಾಕ್ಷನ್ ಆದಮೇಲೆ ನನ್ನ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಯಾಕಂದರೆ ನಾನು ಲಾಸ್ ಮಾಡ್ಕೊಂಡೆ. ರಿಮೆಂಬರ್, ಪಾಸಿಟಿವ್ ಚಾರ್ಜ್ನ ಯಾರೂ ಕೊಡೋಲ್ಲ ಒಬ್ಬೊಬ್ಬರು. ಮೋಸ್ಟ್ ಆಫ್ ದ ಕೇಸಸ್ ಸ್ಟೂಡೆಂಟ್ ಮಿಸ್ಟೇಕ್ ಮಾಡೋದು ಇದೆ. ಲೋನ್ ಪೇರ್ ಕೊಟ್ಟಾದಮೇಲೆ ಪಾಸಿಟಿವ್ ಚಾರ್ಜ್ ಕಂಪಲ್ಸರಿ ಬರೀಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ಬಿ ಏನಾಗಿದೆ, ಗೇನ್ ಆಗಿದೆ ಅಂದರೆ ಬಿ ಮೇಲೆ ಯಾವ ಚಾರ್ಜ್ ಬರಬೇಕು, ನೆಗೆಟಿವ್ ಚಾರ್ಜ್ ಬರಬೇಕು. ಅದಕ್ಕೇನಂತ ಕರಿತೀವಿ ನಾವು, ಗೇನ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಒನ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್, ಅನದರ್ ಒನ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್. ಇದನ್ನ ಮರಿಬೇಡಿ. ಲೋನ್ ಪೇರ್ ಡೊನೇಟ್ ಆದಮೇಲೆ ಪಾಸಿಟಿವ್ ಚಾರ್ಜ್ ಬರಬೇಕು. ಅನದರ್ ಥಿಂಗ್, ಸರ್ ನನ್ನ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಈಗ ನಾನು ಡೊನೇಟ್ ಮಾಡಿದ್ದೀನಿ ಬಿ ಮೇಲೆ. ಸರ್ ನನ್ನ ಮೇಲೆ ಅಗೇನ್ ರಿಯಾಕ್ಷನ್ ಆದಮೇಲೆ ನನ್ನ ಮೇಲೆ ಯಾವ ಚಾರ್ಜ್ ಇರುತ್ತೆ ಅಂತ, ನ್ಯೂಟ್ರಲ್ ಆಗುತ್ತೆ. ಅವಾಗ ಪಾಸಿಟಿವ್ ಕೊಡಕ್ಕೆ ಹೋಗ್ಬೇಡ್ರಿ. ಪಾಸಿಟಿವ್ ಯಾವಾಗ ಅಂದರೆ, ನಿಮ್ಮಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತಲ್ಲ ಅದನ್ನು ಕೊಟ್ಟಾಗ ಮಾತ್ರ ಪಾಸಿಟಿವ್ ಬರುತ್ತೆ. ನೀವೇ ಆಲ್ರೆಡಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ನೆಗೆಟಿವ್ ಅಂದರೆ ಏನಿದು, ಎಕ್ಸ್ಟ್ರಾ. ನೆಗೆಟಿವ್ ಮೀನ್ಸ್ ವಾಟ್, ಎಕ್ಸ್ಟ್ರಾ. ನೀವು ನಿಮ್ಮ ಎಲೆಕ್ಟ್ರಾನ್ ಕೊಡ್ತಾ ಇಲ್ಲ, ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಡ್ತಿದ್ದಾರೆ. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಟ್ಟರೆ ರಿಯಾಕ್ಷನ್ ಆದಮೇಲೆ ನಿಮ್ಮ ಮೇಲೆ ಚಾರ್ಜ್ ಇರಲ್ಲ. ಬಿ ರಿಮೆಂಬರ್ ದಟ್. ಸಿಂಪಲ್. ನೀವು ಎಲ್ಲ ಕಡೆ ಪಾಸಿಟಿವ್ ಕೊಡ್ತಾ ಹೋಗ್ಬಾರ್ದು. ಪಾಸಿಟಿವ್ ಯಾವಾಗ ಕೊಡ್ತಿದ್ರೆ ನಿಮ್ಮದೇ ಎಲೆಕ್ಟ್ರಾನ್ನ ನೀವೇನಾದರೂ ಡೊನೇಟ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಗೆಟಿವ್ ಯಾವಾಗ ನಿಮ್ಮ ಹತ್ರ ನೆಗೆಟಿವ್ ಇತ್ತಂದರೆ ನೀವು ಡೊನೇಟ್ ಮಾಡಿದ್ಮೇಲೆ ನ್ಯೂಟ್ರಲ್ ಆಗ್ತೀರಾ, ಯಾಕಂದರೆ ನೀವು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಡೊನೇಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಅವಾಗ ಪಾಸಿಟಿವ್ನ ಕೊಡೋಕ್ಕೆ ಹೋಗಬೇಡಿ. ಸೊ ಅಗೇನ್ ಕರ್ಲಿ ಆರೋ ಮಾರ್ಕ್ ತೋರಿಸಿದ್ದಾರೆ. ಇಲ್ಲಿ 2 ಎಲೆಕ್ಟ್ರಾನ್ ಇದ್ದಾವೆ. ಎಲೆಕ್ಟ್ರಾನ್ ಏನಾಗ್ತದೆ, ವೆಕೆಂಟ್ ಆರ್ಬಿಟಲ್ ಡೊನೇಟ್ ಆಗ್ತದೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆಲ್ರೆಡಿ ಐ ಹ್ಯಾವ್ ಶೋನ್. ಇಲ್ಲೇನು ಆ ಥರ ಏನಿಲ್ಲ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅವರು. ನ್ಯೂಕ್ಲಿಯೋಫೈಲ್ ಕ್ಯಾನ್ ಬಿ ಲೋನ್ ಪೇರ್ ವಿತ್ ಲೋನ್ ಪೇರ್ ಅಂತ.
ಅಮೋನಿಯಾ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಮೋಸ್ಟ್ ಆಫ್ ದ ಕೇಸಸ್ ಇದೇ ಬರುತ್ತೆ. ಅಮೈನ್ ಇದೆ, ವಾಟರ್ ಇದೆ, ಎಸ್ಟರ್ ಇದೆ. ಇವನ್ನ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಳ್ಳಿ, ರಿವಿಷನ್ ಮಾಡಿ ಇವನ್ನ. ಇವೇ ಇರುತ್ತೆ ನಿಮ್ಮ ಎಕ್ಸಾಂಪಲ್ ಒಳಗೆ. ಆಲ್ಮೋಸ್ಟ್ ಕೇಸ್ ವಾಟರ್ ಇರುತ್ತೆ, ಆರ್ ಎಲ್ಸ್ ದಿಸ್ ಒನ್, ಆ್ಯಂಡ್ ಅಮೋನಿಯಾ ಆ್ಯಂಡ್ ಅಮೈನ್. ಸರ್ ಇವು ಯಾಕೆ ಡೊನೇಟ್ ಮಾಡ್ತಾ ಇದ್ದಾವೆ ಅಂದರೆ ಇವ್ರ ಹತ್ರ ಏನಿದೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ. ಲೋನ್ ಪೇರ್ ಅಂದರೆ ಅವು ಏನು ಕೆಲಸ ಮಾಡ್ತಿಲ್ಲ, ತನ್ನ ಪಡಿಗೆ ತಾವಿದ್ದಾವೆ. ಸೊ ಅವೇನು ಮಾಡ್ತವೆ ಅಂದರೆ ಡೊನೇಟ್ ಮಾಡ್ತವೆ ಎಲೆಕ್ಟ್ರಾನ್ಸ್, ಹೆಲ್ಪ್ ಆಗುತ್ತೆ ಡೊನೇಟ್ ಮಾಡಲಿಕ್ಕೆ. ಸೊ ಲೋನ್ ಪೇರ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್, ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಎ ಸಮ್ಮರಿ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನ್ಯೂಕ್ಲಿಯೋಫೈಲ್ ಡೊನೇಟ್ ಎಲೆಕ್ಟ್ರಾನ್ಸ್ ಫ್ರಮ್ ಅವೈಲಬಲ್. ಓಕೆನಾ, ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಒಂದೇ ಇದರ ಟೇಬಲಲ್ಲಿ ಕೊಟ್ಟಿದ್ದಾರೆ ಅವರು ಯಾವ್ಯಾವ ನ್ಯೂಕ್ಲಿಯೋಫೈಲಾಗಿ ವರ್ಕ್ ಆಗ್ತವೆ. ಸೊ ನಾವು ಈಗ ಹೇಳಿದ ಪ್ರಕಾರ ಏನು ಸರ್, ಒಂದು ಲೋನ್ ಪೇರ್ ಅಂತ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಗೆಟಿವ್ ಚಾರ್ಜ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆ್ಯಸ್ ನೆಗೆಟಿವ್ ಚಾರ್ಜ್ ಅಂದರೆ ಲೋನ್ ನ್ಯೂಕ್ಲಿಯೋಫೈಲ್ ಆಗಿ. ಸರ್ ಇಲ್ಲಿ ಡಬಲ್ ಬಾಂಡ್ ಬಂದಿದೆ, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಡಬಲ್ ಬಾಂಡ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್, ನೆನಪಿಡಿ. ಡಬಲ್ ಬಾಂಡ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತಿದ್ದೀನಿ. ನೆಗೆಟಿವ್ ಚಾರ್ಜ್ ಓಕೆ, ಲೋನ್ ಪೇರ್ ಆಯಿತು. ಈಗ ಥರ್ಡ್ ಒನ್ ಯಾವುದಂದರೆ ಡಬಲ್ ಬಾಂಡ್. ನಿಮ್ಮ ಹತ್ರ ಡಬಲ್ ಬಾಂಡ್ ಇತ್ತು, ಸಿಂಪಲ್ ರಿಯಾಕ್ಷನ್ ಯಾವ ಥರ ಆಗುತ್ತೆ ಅಂದರೆ, ನನ್ನ ಹತ್ರ ಡಬಲ್ ಬಾಂಡ್ ಇದೆ, ಇಲ್ಲಿ ಎಲೆಕ್ಟ್ರೋಫೈಲ್ ಇದೆ. ಎಲೆಕ್ಟ್ರೋಫೈಲ್ ಈಸ್ ಪಾಸಿಟಿವ್ ಚಾರ್ಜ್. ಡ್ರೈವಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಂದರೆ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಈ ಎರಡು ಎಲೆಕ್ಟ್ರಾನ್ ಏನು ಮಾಡುತ್ತೆ ಅಂದರೆ ಇದಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಡಬಲ್ ಬಾಂಡ್ನು ನೆನ್ಪಿಟ್ಕೊಳ್ಳಿ, ಡಬಲ್ ಬಾಂಡ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಅನದರ್ ಥಿಂಗ್, ನಿಮ್ಮ ಹತ್ರ ಮೆಟಲ್ ಇದ್ದಾಗ ಇದಕ್ಕೆ ಸಪ್ರೇಟ್ ಚಾಪ್ಟರ್ ಇರುತ್ತೆ, ಆರ್ಗ್ಯಾನೋಮೆಟಾಲಿಕ್ ಅಂತ. ಇದಕ್ಕೇನಂತೀವಿ ನಾವು, ಆರ್ಗ್ಯಾನೋಮೆಟಾಲಿಕ್. ಮೆಟಲ್ ಜೊತೆ ಏನಾದರೂ ಈ ಥರ ನಿಮ್ಗೆ ಏನಾದರೂ ಸಿಗ್ತದೆ, ನನ್ನ ಹತ್ರ ಏನಿದೆ ಅಂದರೆ ಯಾವುದಾದ್ರೂ ಒಂದು ಗ್ರೂಪ್ ಇದೆ ಈ ಥರ, ಇದಕ್ಕೇನಂತ ಕರಿತೀನಿ ನಾನು, ಆರ್ ಅಂತ ಕರಿತೀನಿ. ಅಲ್ಕೈಲ್ ಗ್ರೂಪ್ ಇದೆ. ಅಲ್ಕೈಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ಎನಿ ಮೆಟಲ್. ಸಮ್ ಮೆಟಲ್ಸ್ ಆರ್ ದೇರ್. ಲೀಥಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಜಿಂಕ್ ಇರ್ಬೋದು. ಇದರ ಅರ್ಥ ಏನಂದರೆ ಬಾಂಡ್ ಇರಲ್ಲ, ಅಲ್ಲಿ ಎಕ್ಸಿಸ್ಟ್ ಆಗಲ್ಲ. ನೀವೇನು ಮಾಡಬೇಕು, ಇದನ್ನು ಯಾವ ಥರ ನೋಡ್ತೀರಾ ಅಂತಂದರೆ ಆರ್ ಮೈನಸ್ ಅಂತ ನೋಡ್ಬೇಕು ನೀವು. ಇವೆಲ್ಲ ಯಾವ ಚಾರ್ಜ್ ಒಳಗೆ ಇರ್ತಾವೆ ಅಂದರೆ ಪಾಸಿಟಿವ್ ಚಾರ್ಜ್ ಒಳಗೆ ಇರ್ತಾವೆ. Mg+2 Zn+2 ಈ ಥರ. ಇಲ್ಲೇನಾಗುತ್ತೆ, ಲೀಥಿಯಂ ಪ್ಲಸ್ Mg+2 Zn+2. ನಿಮ್ಗೆ ಮೆಟಲ್ ಕಾಣಿಸಿತ್ತಂದರೆ ನೀವು ಆರ್ ಮೇಲೆ ಏನು ಶಿಫ್ಟ್ ಮಾಡಬೇಕಂದ್ರೆ ನೆಗೆಟಿವ್ ಚಾರ್ಜ್ ಶಿಫ್ಟ್ ಮಾಡಬೇಕು. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ನ್ಯೂಕ್ಲಿಯೋಫೈಲ್ ಕನ್ಸಿಡರ್ ಮಾಡಿದ್ದಾರೆ. ಇವೆರಡು ಎಲೆಕ್ಟ್ರಾನ್ ಯಾರ ಕಡೆ ಇದ್ದಾವೆ ಅಂದರೆ CH3 ಕಡೆ ಇದೆ. ಲೀಥಿಯಂ ಏನು ಪಾಸಿಟಿವ್, ದಿಸ್ ಒನ್ ಈಸ್ ಎ ಪಾಸಿಟಿವ್ ಚಾರ್ಜ್, ದಿಸ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಈ ಥರ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಎಲೆಕ್ಟ್ರಾನ್ ಎದ್ರ ಮೇಲೆ ಶಿಫ್ಟ್ ಮಾಡ್ತೀರಾ ಅಂದರೆ CH3 ಮೇಲೆ ಶಿಫ್ಟ್ ಮಾಡ್ತೀರಾ. CH3 ಮೇಲೆ ಆಟೋಮೆಟಿಕ್ CH ಏನು ಮಾಡ್ತೀರಾ, ನೆಗೆಟಿವ್ ಚಾರ್ಜ್ ಶಿಫ್ಟ್ ಮಾಡಿ ಇದೇನು ರೆಡಿ ಆಯ್ತು, ಈಗ ನ್ಯೂಕ್ಲಿಯೋಫೈಲ್ ಆಗಿ ರೆಡಿ ಆಗಿದೆ. ಸೊ ಟೋಟಲಿ 4 ಟೈಪ್ಸ್ ನಿಮಗೆ ಇಡೀ ಆರ್ಗ್ಯಾನಿಕ್ ಒಳಗೆ ಸಿಗೋದು ಯಾವುದಂದ್ರೆ, ಒನ್ ಈಸ್ ಲೋನ್ ಪೇರ್, ಒನ್ ಈಸ್ ನೆಗೆಟಿವ್ ಚಾರ್ಜ್, ಅನದರ್ ಡಬಲ್ ಬಾಂಡ್, ಅನದರ್ ಒನ್ ದಿಸ್ ಒನ್ ಮೆಟಲ್ ಎನಿ ಅಲ್ಕೈಲ್. ಇದು ಇಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ದಿಸ್ ಒನ್, ಇದೇ ಕ್ಯಾಟಗರಿ ಒಳಗೆ ಬರುತ್ತೆ. ಬಟ್ ಈ ಥರ ಅವ್ರು ಕೊಟ್ಟಿರ್ತಾರೆ ರಿಯೇಜೆಂಟ್, ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕಲ್ಲಿ. ನಿಮಗೇನಾದರೂ ಎಕ್ಸಾಂಪಲ್ ಈ ಥರ ಸಿಗ್ತಾರೆ, ವೆರಿ ಫೇಮಸ್ ಒನ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಗ್ರಿಗ್ನಾರ್ಡ್ RMgX ಅಂತ ಸಿಗುತ್ತೆ ನಿಮ್ಗೆ, ಈ ಥರ ಕಾಣಿಸುತ್ತೆ. ನೀವೇನಾದರೂ ಮೆಟಲ್ ನೋಡಿದ್ರೆ ಅಲ್ಲಿ ಏನು ಮಾಡಬೇಡಿ, ಬ್ರೇಕ್ ಮಾಡಿಬಿಡಿ, ನೀವು ಸಪ್ರೇಟಾಗಿ ಬರ್ಕೊಂಬಿಡಿ RMgX ಈ ಥರ. ಇಲ್ಲಿ ಇದು ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗುತ್ತೆ. ರಿಮೆಂಬರ್ ಮೆಟಲ್ ವಿತ್ ಎನಿ ಅಲ್ಕೈಲ್, ಯು ಶುಡ್ ರಿಮೆಂಬರ್ ದ್ಯಾಟ್ R- ಅಂತ ಸಪ್ರೇಟ್ ಬರೋದು ಬಿಡಬೇಕು.
ಇದೇನೀಗ ನ್ಯೂಕ್ಲಿಯೋಫೈಲ್. ವೆರಿ ಫೇಮಸ್ ಒನ್, ಗ್ರೀಕ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಅಗೇನ್ ರಿಯೇಜೆಂಟ್ ಚಾಪ್ಟರ್ ಹೇಳುವಾಗ ಇದನ್ನು ತಗೋತೀನಿ ನಾನು. ಸೊ ಅನದರ್ ಒನ್, ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ವಾಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಸಪೋಸ್ ನನ್ನ ಹತ್ರ ವಾಟರ್ ಇದೆ, ಇಲ್ಲಿ OH2 ಅಂತ ಕರಿತೀವಿ. ನಾ ಏನಾದರೂ H- ಅಂತ ರಿಮೂವ್ ಮಾಡಿದ್ರೆ ಏನಂತ ರಿಮೂವ್ ಮಾಡ್ತೀನಿ, H+ ಅಂತ ರಿಮೂವ್ ಮಾಡ್ತೀನಿ. ಈ ಥರ ರಿಮೂವ್ ಮಾಡಿದ್ರೆ ಡಿಫ್ರೆಂಟ್, ಈ ಥರ ರಿಮೂವ್ ಮಾಡಿದ್ರೆ ಡಿಫ್ರೆಂಟ್. ಈ ಥರ ಏನಾದರೂ ಫಸ್ಟ್ ಒನ್ ಏನಾದರೂ ರಿಮೂವ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಇದು, OH- ಅಂತ. ಇವೆರಡು ಎಲೆಕ್ಟ್ರಾನ್ ಅಲ್ಲೇ ಬಿಟ್ಟು ಹೋಗಿದ್ದೀನಿ ಅಂತ ಅರ್ಥ ನಾನು. ಕರೆಕ್ಟಾ? ಇನ್ನೊಂದು ಥರ ಯಾವುದಂದರೆ ಎರಡು ಎಲೆಕ್ಟ್ರಾನ್ನ ತೊಗೊಂಡು ಹೋದರೆ ಚಾರ್ಜ್ ಯಾವ್ದು ಬರುತ್ತೆ, OH+. ಇದಂತೂ ಎಕ್ಸಿಸ್ಟ್ ಆಗಲ್ಲ ಈ ಥರ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಅಂತೀವಿ ನಾವು ಹೈಡ್ರಾಕ್ಸೈಡ್ ಅಂತ. OH- ಆಲ್ವೇಸ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಇದು ಯಾವ ಥರ ಆ್ಯಕ್ಟ್ ಆಗುತ್ತೆ ಅಂದರೆ ನ್ಯೂಕ್ಲಿಯೋಫೈಲ್. ನೆನ್ಪಿಟ್ಕೊಳ್ಳಿ, ನ್ಯೂಕ್ಲಿಯೋಫೈಲ್ ಥರನೇ ಆ್ಯಕ್ಟ್ ಆಗುತ್ತೆ. ವಾಟರ್ ಒಳಗೆ ನಿಮ್ಗೆ ಯಾವುದಾದ್ರೂ ರಿಯಾಕ್ಷನ್ ಒಳಗೆ ಈ ಥರ ಕೊಟ್ಟಿರ್ತಾರ ಆ್ಯರೋ ಮಾರ್ಕ್ ಮೇಲೆ, H2O, OH-. ಸಮ್ಟೈಮ್ಸ್ ದೇ ವಿಲ್ ಗಿವ್ ಈ ಥರನೂ ಕೊಟ್ಟಿರ್ತಾರೆ, H+, H2O. ಅಂದರೆ ವಾಟರ್ ಒಳಗಿಂದ H+ ಬರ್ತಾ ಇದೆ ಅಂತ ಅರ್ಥ. ವಾಟರ್ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಎದಕ್ಕೆ ಕರಿತೀವಿ ಅಂದರೆ ನಾವು, ವಾಟರ್ ಒಳಗೆ ಕೆಪಬಿಲಿಟಿ ಏನಿದೆ ಆ್ಯಸಿಡ್ ಆಗಿ ವರ್ಕ್ ಆಗುತ್ತೆ ಅದು. H+ ಅಂದರೆ ಏನು, ಆ್ಯಸಿಡ್. OH- ಅಂದರೆ ಬೇಸ್. ಅದು ಎರಡೂ ಥರ ಇದೆ. ವಾಟರ್ ನಿಮಗೂ OH- ಕೊಡುತ್ತೆ ಸೋರ್ಸಸ್ನ, H+ ಸೋರ್ಸನ್ನು ಕೊಡುತ್ತೆ. ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ವಾಟರ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಬೇಸ್ ಆ್ಯಂಡ್ ಆ್ಯಸಿಡ್. ಆ್ಯಸಿಡ್ ಅಂದರೆ ಏನು, H+ನ ಕೊಡೋದು. ಬೇಸ್ ಅಂದರೆ ಏನು, H+ನ ತಗೊಳ್ಳೋದು. ಇಟ್ ವಿಲ್ ಅಬ್ಸ್ಟ್ರಾಕ್ಟ್ H+. ಕೆಲಸ ಏನಾದ್ರದ್ದು OH- ಅಬ್ಸ್ಟ್ರಾಕ್ಟ್ ಮಾಡೋದು. ಓಕೆನಾ, ಫಂಡಮೆಂಟಲ್. ಈಗೇನಾಗ್ತಾ ಇದೆ, ನಾರ್ಮಲ್ ನಿಮ್ಮ ರಿಯಾಕ್ಷನ್ ನೀವೇ ಮಾಡಬೇಕೀಗ. ನಿಮ್ಮ ಹತ್ರ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಮೂವ್ಮೆಂಟ್ ಯಾವ ಥರ ಆಗಬೇಕು, ನೆಗೆಟಿವ್ ಟು ಪಾಸಿಟಿವ್ ಆಗಿದೆ. ಇಲ್ಲಿ ನೋಡಿ ಆನ್ಸರ್ ಏನು ಬಂದಿದೆ, OH2 ಅಂತ ಬಂದಿದೆ. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಆದಾಗ ಫೈನಲ್ ಆನ್ಸರ್ ಶುಡ್ ಬಿ ನ್ಯೂಟ್ರಲ್. ಬೇಸಿಕ್ ಐಡಿಯಾ. ಇಲ್ಲಿ ನ್ಯೂಟ್ರಲ್ ಇದೆ, ವಾಟರ್ ಇಸ್ ನ್ಯೂಕ್ಲಿಯರ್. ಸರ್ ಅಗೇನ್ ಇಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ನಾವು ಆಗಲೇ ಹೇಳಿದ್ವಲ್ಲ, ನೆಗೆಟಿವ್ ಚಾರ್ಜ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಅದೇ ಥರ ಲೋನ್ ಪೇರ್ ಆಲ್ಸೋ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್ ಅಂತ. ಸೊ ನೋಡಿ, ವಾಟರು ಈ ಥರನೂ ನ್ಯೂಕ್ಲಿಯೋಫೈಲ್ ಆಗಿ ವರ್ಕ್ ಆಗುತ್ತೆ. ಇಲ್ಲೇನಿದೆ, ಲೋನ್ ಪೇರ್ ಇದೆ. ಲೋನ್ ಪೇರಿಂದನೂ ಯು ಕ್ಯಾನ್ ಅಟ್ಯಾಕ್ ಅಗೇನ್. ಎರಡು ಥರ ಕೆಲಸ ಮಾಡ್ತಾ ಇದೆ. OH- ಇಂದ ನೀವು OH2 ಆದ್ರಿ, OH2 ಕ್ಯಾನ್ ಅಗೇನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಅಗೇನ್ ಎಲೆಕ್ಟ್ರೋಫೈಲ್ ಏನಿಲ್ಲಿ H+. ಫೈನಲ್ ಆನ್ಸರ್ ಏನು ಬರುತ್ತೆ ನೋಡಿ. ಈಗೇನಾಗಿದೆ ಅಂದರೆ ನ್ಯೂಟ್ರಲ್ ಪ್ಲಸ್, ನಿಮ್ಮ ಹತ್ರ ಪಾಸಿಟಿವ್ ಚಾರ್ಜ್ ಇದೆ. ರಿಯಾಕ್ಷನ್ ಎತ್ತರ ನಡುವೆ ಮಾಡಿದ್ರೆ ನ್ಯೂಟ್ರಲ್ ಪ್ಲಸ್ ಪಾಸಿಟಿವ್ ಚಾರ್ಜ್. ನ್ಯೂಟ್ರಲ್ ಇದ್ದಿದ್ದು ಎಲ್ಲಿಂದ ಕನ್ವರ್ಟ್ ಆಗಿದೆ ನೋಡಿ, OH3+ ಅಂತ. ಒಂದು H ನ ಇಲ್ಲಿಂದ ತಗೊಳ್ತದು. ಲೋನ್ ಪೇರ್ ತನ್ನಿಂದ ಕೊಟ್ಟಿದೆ ಎಲೆಕ್ಟ್ರಾನ್ನ, ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ. ರಿಮೆಂಬರ್, ಲಾಸ್ ಆಫ್ ಎಲೆಕ್ಟ್ರಾನ್ ಆದಾಗ ಪಾಸಿಟಿವ್ ಚಾರ್ಜ್ನ ಬರೀಬೇಕು ಕಂಪಲ್ಸರಿ. ಬರಲಿಲ್ಲ ಅಂದರೆ ಯು ವಿಲ್ ಬಿ ಲಾಸ್. ಅದಕ್ಕೆ ಏನವ್ರು ಮಾಡಿದ್ದಾರೆ ಅಂದರೆ ಪಾಸಿಟಿವ್ ಚಾರ್ಜ್ನ ಬರೀತಿದ್ದಾರೆ. ಇದಕ್ಕೇನಂತ ಕರಿತೀವಿ ನಾವು, ಹೈಡ್ರೋನಿಯಮ್ ಅಯಾನ್ ಅಂತ ಕರಿತೀವಿ. ಸೊ ನಿಮ್ಮ ಹತ್ರ ಲೋನ್ ಪೇರ್ ಇದ್ದರೆ ನೀವು ಕೊಟ್ಟಾಗ ಪಾಸಿಟಿವ್ ಚಾರ್ಜ್ ಬರೀರಿ. ದಟ್ ಈಸ್ ಅ ರಿಕ್ವೆಸ್ಟ್. ನೆಕ್ಸ್ಟ್ ಥಿಂಗ್, ಸೊ ಆಬ್ವಿಯಸ್ಲಿ ಇದು ಯಾವ ಕೇಸ್ ಅಂದರೆ ಗೊತ್ತಲ್ಲ ನಿಮಗೆ, ಎಲೆಕ್ಟ್ರೋಫೈಲ್ ಕ್ಯಾನ್ ಬಿ ಪಾಸಿಟಿವ್ ಚಾರ್ಜ್ ಇರ್ಬೋದು, ಅನದರ್ ಕ್ಯಾನ್ ಬಿ ವೆಕೆಂಟ್ ಆರ್ಬಿಟಲ್. ಇಲ್ಲಿ ಯಾವ ಕೇಸ್ ಇದೆ ಅಂದರೆ ಇಟ್ ವಿಲ್ ಬಿ ವೆಕೆಂಟ್. ನಮ್ಮ ಹತ್ರ ಏನಿದೆ, ವೆಕೆಂಟ್ ಆರ್ಬಿಟಲ್ ಇದೆ. ಆಲ್ರೆಡಿ ಹೇಳಿದ್ದೀನಿ ನಾನು ಬೋರಾನ್ ಕೇಸ್ ಒಳಗೆ. ನಿಮ್ಮ ಹತ್ರ ಏನಿದೆ, ಇಲ್ಲಿ ಲೋನ್ ಪೇರ್ ಇದೆ.
ಲೋನ್ ಪೇರ್ ಎಲ್ಲಿಂದ ಡೊನೇಟ್ ಆಗ್ತಾ ಇದೆ? ಲೋನ್ ಪೇರ್ ಟು ಆಕ್ಸಿಜನ್ ಟು ಬೋರಾನ್. ನ್ಯೂ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಅಂದ್ರೇನು? ಸ್ಟ್ರೈಟ್ ಬಾಂಡ್. ಡಬಲ್ ಬಾಂಡ್ ಇದ್ದಾಗ one will be sigma bond, another one will be pi bond. Triple bond ಇದ್ದಾಗ one will be sigma bond and two will be pi bond. ಇದು ಬೇಸಿಕ್ ಐಡಿಯಾ, ಆಲ್ರೆಡಿ ಹೈಬ್ರಿಡೇಷನ್ ಚಾಪ್ಟರ್ ಅಲ್ಲಿ ಹೇಳಿದ್ದೇನೆ ನಾನು. ಇದೇನಿದಕ್ಕೆ ಅಂತೀವಿ? ಸಿಗ್ಮಾ ಬಾಂಡ್ ಅಂತೀವಿ. ಡಬಲ್ ಬಾಂಡ್ ಅಲ್ಲಿ ಒನ್ ಸಿಗ್ಮಾ ಬಾಂಡ್ ಇರುತ್ತೆ, ಒನ್ ಪೈ ಬಾಂಡ್ ಇರುತ್ತೆ. ಟ್ರಿಪಲ್ ಬಾಂಡ್ ಅಲ್ಲಿ ಒನ್ ಸಿಗ್ಮಾ ಇರುತ್ತೆ, ಟೂ ಪೈ ಇರುತ್ತೆ. ಸೊ ಯಾವುದೇ ರಿಯಾಕ್ಷನ್ ಆದಾಗ ನಿಮ್ಗೆ ಏನು ಫಾರ್ಮೇಷನ್ ಆಗುತ್ತೆ? ನ್ಯೂ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಡ್ರೈವಿಂಗ್ ಫೋರ್ಸ್ ಏನಂದ್ರೆ ಇಲ್ಲಿ ಲೋನ್ ಪೇರ್ ಮತ್ತು ವೇಕೆಂಟ್ ಆರ್ಬಿಟ್ ಇವೆರಡೂ ಕೂಡಿ ಏನಾಗ್ತಾ ಇದೆ? ಹೊಸ ಒಂದು ಬಾಂಡ್ ಆಗ್ತಾ ಇದೆ, ಹೊಸ ಒಂದು ಪ್ರಾಡಕ್ಟ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಥಿಂಗ್, ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಂದರೆ H ಮೈನಸ್ ಸೋರ್ಸ್ ತೊಗೊಂಡಿದ್ದಾರೆ. ಇದು ರಿಯೇಜೆಂಟ್, ವೆರಿ ಇಂಪಾರ್ಟೆಂಟ್ ರಿಯೇಜೆಂಟ್. NaBH4 ಅಂತ ಯೂಸ್ ಮಾಡ್ತೀವಿ ಇದನ್ನು. ರಿಯೇಜೆಂಟ್ ಚಾಪ್ಟರ್ ಮತ್ತೆ ರಿಪೀಟ್ ಮಾಡ್ತೀನಿ. ಇಲ್ಲಿ ಬೇಸಿಕ್ ಐಡಿಯಾನ ಕೊಡ್ತಾ ಇದೆ ನಿಮಗೆ. ಸೊ ನೋಡಿ ಏನಾಗ್ತಾ ಇದೆ ಅಂದರೆ, ನನ್ನ ಹತ್ರ ಏನಿದೆ? ಆಕ್ಸಿಜನ್ ಇದೆ ಈ ಥರ. ನಾವೊಂದು ಏನು ಮಾಡ್ತಾ ಇದ್ದೀನಿ? ನ್ಯೂಕ್ಲಿಯೋಫೈಲ್ನ ಯೂಸ್ ಮಾಡ್ತಾ ಇದ್ದೀನಿ, ನೆಗೆಟಿವ್ ಚಾರ್ಜ್. ಸೊ ಆಲ್ರೆಡಿ ನೀವು ಸ್ಟಾರ್ಟಿಂಗ್ ಕ್ಲಾಸ್ ಒಳಗೆ ಹೇಳಿದ್ದೀನಿ ನಾನು, ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್. ನಿಮ್ಮ ಮೈಂಡ್ ಒಳಗೆ ಓಡಿ ಬಿಡಬೇಕು ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ. ಆಲ್ರೆಡಿ ಹೇಳಿದ್ದೇನೆ ನಾನು, ಆಕ್ಸಿಜನ್ ಹ್ಯಾವ್ ಗ್ರೇಟರ್ ಎಲೆಕ್ಟ್ರೋನೆಗೆಟಿವ್ ದೆನ್ ದಿ ಕಾರ್ಬನ್. ಇಲ್ಲಿ ಕಾರ್ಬನ್ ಮೇಲೆ ಏನು ಬರುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ, ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಯಾವುದಿದು? ನೆಗೆಟಿವ್. ಫೋರ್ಸಸ್ ಆಫ್ ಅಟ್ರಾಕ್ಷನ್ ಯಾವ ಥರ ಇರಬೇಕು? ನೆಗೆಟಿವ್ ಟು ಪಾಸಿಟಿವ್. ಇವು ಎರಡು ಎಲೆಕ್ಟ್ರಾನ್ ಏನು ಮಾಡುತ್ತೆ? ಇಲ್ಲಿ ಅಟ್ಯಾಕ್ ಮಾಡುತ್ತೆ ಈ ಥರ. ಓಕೆನಾ? ಈ ಥರ ಅಟ್ಯಾಕ್ ಆದಾಗ ಯು ಶುಡ್ ರಿಮೆಂಬರ್ ದಟ್. ಇಲ್ಲಿ ಬರೀ ಅಟ್ಯಾಕ್ ಬಗ್ಗೆ ಕೇಳ್ರಿ, ನೆಕ್ಸ್ಟ್ ಇದು ಮಾಡ್ತೀನಿ ನಾನು, ನೆಕ್ಸ್ಟ್ ಸ್ಲೈಡಲ್ಲಿದೆ. ನ್ಯೂಕ್ಲಿಯೋಫೈಲ್ ಏನು ಮಾಡಿದೆ? ಅಲ್ಲಿ ಕಾರ್ಬೋನಿಲ್ ಮೇಲೆ ಅಟ್ಯಾಕ್ ಮಾಡಿದೆ. ಇಟ್ ಕ್ಯಾನ್ ಬಿ ಆಲ್ಡಿಹೈಡ್ ಆಲ್ಸೋ. ಸರ್ ನನ್ನ ಹತ್ರ ಈ ಥರನೂ ಇದ್ರೆ ಅಟ್ಯಾಕ್ ಆಗುತ್ತೆ? ಆಬ್ವಿಯಸ್ಲಿ ಅಟ್ಯಾಕ್ ಆಗುತ್ತೆ. ಅಗೇನ್ ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್. ನ್ಯೂಕ್ಲಿಯೋಫೈಲ್ ಬರುತ್ತೆ, ಅಟ್ಯಾಕ್ ಮಾಡುತ್ತೆ. ಎನಿ ನೆಗೆಟಿವ್ ಚಾರ್ಜ್. ಸೊ ಮುಂದೆ ಯಾವ ಥರ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ನ್ಯೂಕ್ಲಿಯೋಫೈಲ್ ಯಾವ ಥರ ಕಾರ್ಬೋನಿಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅವ್ರು ಯಾವ ಎಕ್ಸಾಂಪಲ್ ತೊಗೊಂತಾರೆ ಅಂದರೆ H ಮೈನಸ್ ಆ್ಯಂಡ್ ಕೀಟ್. ನೆಗೆಟಿವ್ ಚಾರ್ಜ್ ಇದೆ ಆ್ಯಂಡ್ ಪಾಸಿಟಿವ್ ಚಾರ್ಜ್. Here it's a negative charge. This one will be the nucleophile. This one will be the electrophile. Attack ಮಾಡಬೇಕು. That is the driving force. Negative and positive attack. Simple. So another. ಸೊ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ನನ್ನ ಹತ್ರ ಲೋನ್ ಪೇರ್ ಇದೆ. ಆಬ್ವಿಯಸ್ಲಿ ನನ್ನ ಹತ್ರ ವಾಟರ್ ಇದ್ರೂ ಇದೇ ಕೆಲಸ ಮಾಡುತ್ತೆ. ವಾಟರ್ ಎಲ್ಲಿ ಯಾವತ್ತೂ ಏನು ಮಾಡುತ್ತೆ? H+ನ ಸೋರ್ಸನ್ನ ನೋಡೋಕೆ ಹೋಗುತ್ತೆ. ಅದು ಏನದಕ್ಕೆ ಬೇಕಂದ್ರೆ H+ ಸೋರ್ಸ್ ಬೇಕು. ಈಗ ನಾವು ಏನು ಬರ್ತೀವಿ ಅಂದರೆ ಈ ಥರ ಬರಿತೀವಿ. ಈ ಥರ ನಿಮಗೆ ಸಿಗಲ್ಲ ಯಾರೋ ಮಾರ್ಕ್ ಮೇಲೆ. ಯಾವತ್ತೂ ಆ್ಯಸಿಡ್ ಇದೆ ಅಂದರೆ ಅದ್ರ ಜೊತೆ ಏನಾದರೂ ಇರುತ್ತೆ, HCl ಇರೋದಿರುತ್ತೆ, ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಇದರ ಅರ್ಥ ಏನಂದರೆ H+ ಇಲ್ಲಿದೆ ಅಂತ ಅರ್ಥ. ನಾವೇನು ಮಾಡ್ತೀವಿ? ಶಾರ್ಟ್ ಒಳಗೆ H+ ಅಂತ ಬರಿತೀವಿ, ಬಟ್ ಅಲ್ಲಿ ಯಾವ್ದಾದ್ರು ಒಂದು ಆ್ಯಸಿಡ್ ಇರುತ್ತೆ. ಯಾವ್ದಾದ್ರು ಆ್ಯಸಿಡ್ ಇದ್ದಾಗ ಮಾತ್ರ ನೀವು ಈ ಥರ ಬರಿಬೋದು, H+ ಸೋರ್ಸ್ ಅಂತ. ಸೊ ಏನು ಮಾಡ್ತಾ ಇದೆ? ಲೋನ್ ಪೇರ್ ಏನು ಮಾಡ್ತಾ ಇದೆ? H+ನ ತಗೊಳ್ತಾ ಇದೆ. ಕ್ಲೋರಿನ್ ಏನಾಗ್ತಾ ಇದೆ? ಹೊರಗೆ ಹೋಗ್ತಾ ಇದೆ. ಯಾಕಂದರೆ ಈ ಥರ ಎಕ್ಸಿಸ್ಟ್ ಆಗಲ್ಲ ಯಾವತ್ತು. ಸರ್ ಆಕ್ಸಿಜನ್ ಜೊತೆ ನಾವು ಏನು ಮಾಡಿದ್ವಿ? ಇಲ್ಲಿ ಲೋನ್ ಪೇರ್ Hನೂ ತೊಗೊಂಡ್ವಿ, ಕ್ಲೋರಿನೂ ಅಲ್ಲೇ ಇದೆ. ದಿಸ್ ಇಸ್ ನಾಟ್ ಪಾಸಿಬಲ್. ಯಾಕಂದರೆ ಹೈಡ್ರೋಜನ್ ಹತ್ರ ಇರೋದು ಓನ್ಲಿ 1 ಎಲೆಕ್ಟ್ರಾನ್. ಅದು ಯಾರ ಜೊತೆ ಆದರೂ ಒಂದು ಬಾಂಡ್ ಅಷ್ಟೇ ಮಾಡ್ಬೋದು, ಅನದರ್ ಬಾಂಡ್ ಮಾಡೋಕ್ಕಾಗಲ್ಲ. ಸೊ ಆಟೋಮೆಟಿಕ್ಲಿ ಏನಾಗಬೇಕು? ಕ್ಲೋರಿನ್ ಹೊರಗೆ ಹೋಗಲೇಬೇಕು ಆಕ್ಸಿಜನ್ ಡೊನೇಟ್ ಮಾಡಿದಾಗ. ಸೊ ಆಕ್ಸಿಜನ್ ಮೇಲೆ ಚಾರ್ಜ್ ಯಾವ್ದು ಬರುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಯಾಕಂದರೆ ತನ್ನ ಎಲೆಕ್ಟ್ರಾನ್ನ ಕೊಟ್ಟಿದೆ ಅದು. ಸೊ ಅದನ್ನೇ ಎಕ್ಸಾಂಪಲ್ ಏನು ತೊಗೊಂಡಿದ್ದಾರೆ ಇಲ್ಲಿ? ನೈಟ್ರೋಜನ್ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ನೈಟ್ರೋಜನ್ ಈಸ್ ಟೇಕಿಂಗ್ ದಿ ಹೈಡ್ರೋಜನ್
ಕ್ಲೋರಿನ್ ಏನಾಗ್ತಾ ಇದೆ, ಡಿಪಾರ್ಟ್ ಆಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಅದರ ಅರ್ಥ ನ್ಯೂ ಬಾಂಡ್ ಆಗಿದೆ ಇಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಹತ್ರ. ಯಾವ ಥರ ಅಂದರೆ ನೈಟ್ರೋಜನ್, ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. ದಿಸ್ ಬಾಂಡ್ ಈಸ್ ಬ್ರೇಕಿಂಗ್. ಇದೇನಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಈ ಬಾಂಡ್ ಏನಾಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ. ಒನ್ ಈಸ್ ಫಾರ್ಮಿಂಗ್, ಅನದರ್ ಒನ್ ಈಸ್ ಬ್ರೇಕಿಂಗ್. ಸೊ ಇದೇನಾಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಇದೇನಾಗ್ತಾ ಇದೆ, ಒಳಗೆ ಬರ್ತಾ ಇದೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದಿಸ್ ಒನ್. ಕ್ಲೋರಿನ್ ಏನಾಗಿದೆ, ಮೈನಸ್ ಚಾರ್ಜ್ ತಗೊಂಡು ಹೊರಗೆ ಹೋಗಿದೆ. ನೆಕ್ಸ್ಟ್ ಒನ್, ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎಲೆಕ್ಟ್ರೋಫೈಲ್ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಥರ ಎಲೆಕ್ಟ್ರೋಫೈಲ್ ಇರುತ್ತೆ ಅಂತ, ಟೈಪ್ಸ್ ಆಫ್. ನಾವು ಆಲ್ರೆಡಿ ಯಾವ ಥರ ಕಲ್ತ್ವಿ, ನ್ಯೂಕ್ಲಿಯೋಫೈಲ್ ಕಲ್ತ್ವಿ. ಇನ್ನೊಮ್ಮೆ ಬೇಕಾದ್ರೂ ರಿವಿಷನ್ ಮಾಡ್ತೀನಿ. ನ್ಯೂಕ್ಲಿಯೋಫೈಲ್ ಕ್ಯಾನ್ ಬಿ ನೆಗೆಟಿವ್ ಚಾರ್ಜ್, nucleophile can be lone pair, nucleophile can be double bond, nucleophile can be any metal with R group. ಇವೆಲ್ಲ ನ್ಯೂಕ್ಲಿಯೋಫೈಲ್ಸ್. 4 ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ಸ್ ಆರ್ ದೇರ್. ಎಲೆಕ್ಟ್ರೋಫೈಲ್ಸ್ ನೋಡಿ, H+ ಇದ್ರೂ ಎಲೆಕ್ಟ್ರೋಫೈಲ್, ಪಾಸಿಟಿವ್ ಚಾರ್ಜ್. ಇದ್ರ ಕೆಳಗೆ ಬರೀತೀನಿ ನಾನು, ಪಾಸಿಟಿವ್ ಚಾರ್ಜ್. ಇಲ್ಲೇನಿದೆ, ನೆಗೆಟಿವ್ ಚಾರ್ಜ್. ಸೊ ನೆಕ್ಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ವೆಕೆಂಟ್ ಆರ್ಬಿಟಲ್, ಎಂಪ್ಟಿ ಆರ್ಬಿಟಲ್ ಅಂತ. ದ್ಯಾಟ್ ಆಲ್ಸೋ ಕ್ಯಾನ್ ವರ್ಕ್ ಆಸ್ ಎಲೆಕ್ಟ್ರೋಫೈಲ್ಸ್. ಏನಿಲ್ಲಿ, ವೆಕೆಂಟ್ ಆರ್ಬಿಟಲ್. ಫಾರ್ ಎಕ್ಸಾಂಪಲ್ BH3, ಬೋರಾನ್ H3 ಅಂತ ಬಂದರೆ ನಿಮ್ಮ ತಲೆ ಒಳಗೆ ಬರಬೇಕು ವೆಕೆಂಟ್ ಆರ್ಬಿಟಲ್ ಇದೆ ಅಂತ. ಆ ಥರ ಏನಾದ್ರು ಬಂತಂದರೆ ನೀವು ಹುಡುಕ್ಬೇಕೇನು, ಲೋನ್ ಪೇರ್ನ ಅವ್ರ ನೆಗೆಟಿವ್ ಚಾರ್ಜ್. ಈ ಥರ ನೀವು ಏನಾದರೂ ಮಾಡಿದ್ರೆ ಆರ್ಗ್ಯಾನಿಕ್ ರಿಯಾಕ್ಷನ್ ನೀವೇ ಬರೀತೀರ, ಯಾವ ಬುಕ್ದು ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ಒನ್, ಈಗ ನೆಕ್ಸ್ಟ್ ಲಾಸ್ಟ್ ಸ್ಲೈಡಲ್ಲೇ ನೋಡಿದ್ವಿ ನಾವು ಕಾರ್ಬೋನಿಲ್ ಗ್ರೂಪ್. ಇಲ್ಲೇನಿತ್ತು ಅವಾಗ, ಆಕ್ಸಿಜನ್, ಕಾರ್ಬನ್. ಇದ್ರ ಮೇಲೆ ಯಾವ ಚಾರ್ಜ್ ಇತ್ತು, ನೆಗೆಟಿವ್. ಇದ್ರ ಮೇಲೆ ಯಾವ ಚಾರ್ಜ್ ಇತ್ತು, ಪಾಸಿಟಿವ್. ಸೊ ಇದು ಯಾವುದಿದು, ಎಲೆಕ್ಟ್ರೋಫೈಲ್ ಅಂತ. ಸೊ ದಿಸ್ ಈಸ್ ಆಲ್ಸೋ ಎಲೆಕ್ಟ್ರೋಫೈಲ್. ಎಲ್ಲಾದರೂ ಕಾರ್ಬೋನಿಲ್ ಕಾಣಿಸಿತ್ತಂದ್ರೆ ನೀವೇನು ಫಸ್ಟ್ನ ತಿಳ್ಕೊಬೇಕು, ಅದು ಎಲೆಕ್ಟ್ರೋಫೈಲ್ ಅಂತ. ರಿಮೆಂಬರ್ ದಿಸ್. ನೆಕ್ಸ್ಟ್ ಥಿಂಗ್, ಆ್ಯಸಿಡ್ ಅಂತ. ದಿಸ್ ಒನ್ ಈಸ್ ಆ್ಯಸಿಡ್. ದಿಸ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫಾಯಿಲ್. ನಿಮ್ಮ ಹತ್ರ ಲೋನ್ ಪೇರ್ ಇದೆ, ಯಾವ್ದಾದ್ರು ಆ್ಯಸಿಡ್ ಬೇಕಂದ್ರೆ ಇದೇನು ಕೊಡಿದ್ರೆ, ಹೈಡ್ರೋಕ್ಲೋರೈಡ್ ಆ್ಯಸಿಡ್ ಅಂತ ತೊಗೊಂಡಿದ್ದಾರೆ. ಅನ್ನೋದರ ಆ್ಯಸಿಟಿಕ್ ಆ್ಯಸಿಡ್ನೂ ತೊಗೋಬೋದು ಈ ಥರ, CH3COOH. ನೀವು ಗೂಗಲಲ್ಲಿ ಹೋಗಿ ಆ್ಯಸಿಡ್ನ ಅಂತ ಟೈಪ್ ಮಾಡಿ, ಅಲ್ಲಿ ಆ್ಯಸಿಡ್ ಬರುತ್ತೆ. ಅವನ್ನೆಲ್ಲ ಹೆಸರು ಬರ್ಕೋಬೇಕು. ಸೊ ಇಲ್ಲಿ ಆ್ಯಸಿಟಿಕ್ ಆ್ಯಸಿಡ್ ತೊಗೊಂಡಿದ್ದೇವೆ ನಾವು. ಇಲ್ಲಿಂದ ಏನಾಗುತ್ತೆ, H+ ಬರುತ್ತೆ ನಿಮಗೆ. ಯಾರು ಆ್ಯರೋ ಮಾರ್ಕ್ ಮೇಲೆ H+ ಅಂತ ಬರೆಯಲ್ಲ, ದೇ ವಿಲ್ ಗಿವ್ ಆ್ಯಸಿಡ್ ನೇಮ್. ನೀವು ಅರ್ಥ ಮಾಡ್ಕೋಬೇಕು, ಇದು ಆ್ಯಸಿಡ್ ಅಂತ. ಸೊ ದಿಸ್ ಈಸ್ ಫಂಡಮೆಂಟಲ್ ಅಬೌಟ್ ಎಲೆಕ್ಟ್ರೋಫೈಲ್. ಇಲ್ಲೇನು ಬರಿತೀನಿ, ಕಾರ್ಬೋನಿಲ್ ಗ್ರೂಪ್, ಅನದರ್ ಒನ್ ಇಸ್ HCl. ಈ ಟೇಬಲ್ ನಿಮ್ಮ ಹತ್ರ ಇರಬೇಕು. ಒನ್ ಈಸ್ ನ್ಯೂಕ್ಲಿಯೋಫೈಲ್, ಅನದರ್ ಒನ್ ಈಸ್ ಎಲೆಕ್ಟ್ರೋಫೈಲ್. ಇಷ್ಟು ಗೊತ್ತಿದ್ರೆ ನೀವೇ ಏನು ಮಾಡ್ತೀರಾ, ರಿಯಾಕ್ಷನ್ನ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ಇಲ್ಲಿ. ಕರ್ಲಿ ಆರೋ ಆಲ್ವೇಸ್ ಸ್ಟಾರ್ಟ್ ಆನ್ ಸಮಥಿಂಗ್ ರಿಪ್ರೆಸೆಂಟಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಕರ್ಲಿ ಆರೋ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವತ್ತಿದು, ಈ ಥರ ಏನಾದರೂ ಕರ್ಲಿ ಆರೋ ಬರ್ದಿದ್ದೇನೆ ಅಂದರೆ ದಿಸ್ ಒನ್ ಇಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಯಾವತ್ತು ರಿಚ್ ಇರಬೇಕು. ದಿಸ್ ಶುಡ್ ಬಿ ಪೂವರ್ ಆರ್ ವೆಕೆಂಟ್ ಆರ್ಬಿಟಲ್ ಇರಬೇಕು. ಮಿಸ್ಟೇಕ್ ಒಬ್ರು ಏನು ಮಾಡ್ತಾರೆ, ರಿಚ್ ಇಂದ ಪೂವರ್ ಬರೆಯೋಕೆ ಹೋಗಿ ಪೂವರಿಂದ ರಿಚ್ ಬರೀತಾರೆ. ಆ ಥರ ಮಾಡಕ್ಕೆ ಹೋಗ್ಬೇಡಿ. ಎಂಡ್ ಪಾಯಿಂಟ್ ಅವತ್ತು ಹೆಡ್ಡಿಂದ ಎಂಡ್ ಆಗಬೇಕು, ಈ ಹೆಡ್ಡಿಂದ, ಯಾಕಂದರೆ ಪೂವರ್ ಇದೆ ಅದು. ಸೊ ಅಲ್ಲೇನು ಎಕ್ಸಾಂಪಲ್ ಕೊಟ್ಟು ಆಲ್ರೆಡಿ ಓದಿದ್ದೀವಿ, ನೆಗೆಟಿವ್ ಚಾರ್ಜ್ ಇದೆ, ಲೋನ್ ಪೇರ್ ಇದೆ, ಬಾಂಡ್ ಇದೆ. ಬಾಂಡ್ ಅಂದರೆ ಅರ್ಥ ಏನಂದರೆ ಡಬಲ್ ಬಾಂಡ್. ಡಬಲ್ ಬಾಂಡಿಂದ ಎಲೆಕ್ಟ್ರಾನ್ ಹೋಗ್ತಾ ಇದೆ, ಲೋನ್ ಪೇರಿಂದ ಎಲೆಕ್ಟ್ರಾನ್ ಹೋಗ್ತಾ ಇದೆ, ನೆಗೆಟಿವ್ ಚಾರ್ಜಿಂದ ಎಲೆಕ್ಟ್ರಾನ್ ಹೋಗ್ತಾ ಇದೆ. ಆರೋ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್.
ಸೊ ಫಾರ್ ಎಕ್ಸಾಂಪಲ್ ಡಬಲ್ ಬಾಂಡ್ ಎಕ್ಸಾಂಪಲ್ ನಾನು ನಿನ್ನೆ ನಿಮಗೇನು ಹೇಳ್ತೆ ಅಂದರೆ ಕಾರ್ಬೋಕ್ಯಾಟೈನ್ನ ಓದ್ ಬನ್ನಿ ಅಂತ ಹೇಳ್ತೀನಿ. ಸೊ ನೌ ವಿ ಆರ್ ಸ್ಟಾರ್ಟಿಂಗ್ ದಿ ಫಸ್ಟ್ ರಿಯಾಕ್ಷನ್. ಎಲ್ಲ ಕಲ್ತ್ವಿ ನಾವೀಗ. ಫಸ್ಟ್ ರಿಯಾಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಿಫೋರ್ ಗೋಯಿಂಗ್ ನನ್ನ ಹತ್ರ ಏನಿದೆ ಇಲ್ಲಿ ಡಬಲ್ ಬಾಂಡ್ ಇದೆ, ಈ ಥರ HCl ಇದೆ. ಆಲ್ರೆಡಿ ನಿಮಗೆಲ್ಲ ಮೆಟೀರಿಯಲ್ ಕೊಟ್ಟಿದ್ದೀನಿ ನಾನೀಗ. ಏನು ಬೇಸಿಕ್ ಫಂಡಮೆಂಟಲ್ ಬೇಕಲ್ಲ ಎಲ್ಲ ಬರ್ತೀನಿ. ನಿಮ್ಗೆ ಯಾವುದಾದ್ರೂ ಒಂದು ರಿಯಾಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಏನಿದೆ ಅಂತ ಫಸ್ಟ್ ಹುಡುಕ್ಬೇಕು ನೀವು. ಸರಿ HCl ನೋಡಿದಂಗಿದೆ ಅಂತ ಹೇಳ್ತೀರಿ ನೀವು. ಎಲ್ಲಿ ನೋಡಿದ್ದೀರಿ ಇದನ್ನ? ಎಲೆಕ್ಟ್ರೋಫೈಲಲ್ಲಿ ನೋಡಿದ್ದೀರಿ. ಸರ್ ಡಬಲ್ ಬಾಂಡು ಎಲ್ಲೇ ನೋಡಿದ್ದೀನಿ ನಾನು? ನ್ಯೂಕ್ಲಿಯೋಫೈಲಲ್ಲಿ ನೋಡಿದ್ದೀನಿ. ಸೊ ಹಾಗಾದ್ರೆ ಏನಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಅಂದರೆ ರಿಯಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಹತ್ರ 2 ಎಲೆಕ್ಟ್ರಾನ್ ಇದೆ. ಇಲ್ಲಿಂದ ಏನು ಬರುತ್ತೆ ಅಂತ ನಿಮ್ಗೆ ಗೊತ್ತು, H+ ಬರುತ್ತೆ ಅಂತ ಗೊತ್ತಿದೆ, ಯಾಕಂದರೆ ಆ್ಯಸಿಡ್ ಅದು ಎಲೆಕ್ಟ್ರೋಫೈಲ್. ಏನು ಮಾಡ್ತೀರಿ ನೀವು? 2 ಎಲೆಕ್ಟ್ರಾನ್ ತೊಗೊಂಡು ಹೈಡ್ರೋಜನ್ ಹತ್ರ ಹೋಗ್ತೀರಿ. ಆರೋ ಮಾರ್ಕ್ ಇಂಪಾರ್ಟೆಂಟ್ ಅಗೇನ್. 1 ಈಸ್ ನ್ಯೂಕ್ಲಿಯೋಫೈಲ್, 1 ಈಸ್ ಎಲೆಕ್ಟ್ರೋಫೈಲ್. ಸೊ ಏನೂ ಇಲ್ಲಿಲ್ಲ ಅಂದರೆ ಇಲ್ಲೇನು ಬರ್ಕೊಳ್ಳಿ? H ಅಂತ ಬರ್ಕೋಬೇಕು ನೀವು. ಸೊ ದಿಸ್ ಈಸ್ ಫಂಡಮೆಂಟಲ್. ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ, ಏನೂ ಇಲ್ಲ ಅಂದರೆ H ಇರುತ್ತೆ ಅಂತ. ಸೊ ರಿಯಾಕ್ಷನ್ ಬರೀರಿ, ಆರೋ ಮಾರ್ಕ್ ಬರೀಬೇಕು, ಅಂದರೆ ರಿಯಾಕ್ಷನ್ ಆಗಿದೆ ಅಂತ ಅರ್ಥ, ಆಗ್ತಾ ಇದೆ ಅಂತಲೂ ಅರ್ಥ. ಸೊ ಆ್ಯಸ್ ಇಟ್ ಇಸ್ ಫಸ್ಟ್ ಏನಿದೆ ಅಂತ ಬರ್ಕೊಳ್ಳಿ. ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಅವು 2 ಎಲೆಕ್ಟ್ರಾನ್ ತೊಗೊಂಡು ಏನು ಮಾಡಿದ್ದೀವಿ ನಾವು? H+ನ ತೊಗೊಂಡಿದ್ದೀವಿ. ಇದನ್ನು ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂದರೆ, ನನ್ನ ಹತ್ರ ಈ ಥರ ಇದೆ. ಆ ಬಾಂಡ್ ಏನಾಗ್ತಾ ಇದೆ? ಕಂಪ್ಲೀಟ್ಲಿ ಶಿಫ್ಟ್ ಆಗ್ತಾ ಇದೆ. ಈ ಬಾಂಡ್ ಏನಾಗ್ತಾ ಇದೆ? ಈ ಥರ ಶಿಫ್ಟ್ ಆಗ್ತಾ ಇದೆ. ಶಿಫ್ಟ್ ಆಗಿ ಏನು ಬರುತ್ತೆ ಅಂದರೆ ಇದು ಇಲ್ಲಿ ಏನಾಗುತ್ತೆ? H ಅಂತ ಬರಿತೀನಿ. ಸೊ ನನ್ನ ಕ್ವಶನ್ ಅಂದರೆ ಇಲ್ಲಿ ಯಾವ ಚಾರ್ಜ್ ಬರೀಲಿ ಹೇಳ್ರಿ? ವಾಟ್ ಇಸ್ ದ ಚಾರ್ಜ್ ಆನ್ ದಿಸ್ ಕಾರ್ಬನ್? ಯಾವ 2 ಎಲೆಕ್ಟ್ರಾನ್ ಆ ಕಡೆ ಶಿಫ್ಟ್ ಆದರೆ ಫಸ್ಟ್ ಕಾರ್ಬನ್ ಮೇಲೆ ಯಾವ ಚಾರ್ಜ್ ಬರಿಲ್ಲ? ಪಾಸಿಟಿವ್ ಬರಿಲ್ಲ, ನೆಗೆಟಿವ್ ಬರಿಲ್ಲ. ಸಿಂಪಲ್ ಥಿಂಕ್ ಮಾಡಿ. CH4 ಹಿಂಟ್ ಕೊಡ್ತೀನಿ. CH4 ಮೇಲೆ ನೆಗೆಟಿವ್ ಯಾವುದು? ನ್ಯೂಟ್ರಲ್ ಇರುತ್ತೆ. ನೀವೇನಾದರೂ ಒಂದು Hನ ರಿಮೂವ್ ಮಾಡಿದ್ರೆ ಲಾಸ್ ಆಯಿತು. ಲಾಸ್ ಆದರೆ ಯಾವ ಚಾರ್ಜ್ ಬರಬೇಕು? ಆನ್ಸರ್ ಮಾಡಿ. ಕಾರ್ಬನ್ ಮೇಲೆ ಏನು ಬರೀಲಿ ನಾನು ಈಗ? ಪಾಸಿಟಿವ್ ಬರಿಬೇಕಾ, ನೆಗೆಟಿವ್ ಬರಬೇಕಾ? ಯಾಕಂದರೆ ಬಾಂಡ್ ಶಿಫ್ಟ್ ಆಗಿದೆ. ಫಂಡಮೆಂಟಲ್ ರೂಲ್ ಏನಂದರೆ ಇಲ್ಲಿ ನೋಡ್ಕೊಳ್ಳಿ, ನನ್ನ ಹತ್ರ ಈ ಥರ ಏನಾದ್ರು ಬಾಂಡ್ ಇತ್ತಂದರೆ ಕಾರ್ಬನ್ ಮೇಲೆ ಎಷ್ಟು ಇರ್ಬೇಕು ಬಾಂಡು? ಈ ಕಾರ್ಬನ್ ಮೇಲೆ 1 2 3 4 ಈ ಥರ ಇದ್ದರೆ ನ್ಯೂಟ್ರಲ್ ಇದು. ನಾ ಕಾರ್ಬನ್ ಮೇಲೆ ಈ ಥರ ಏನಾದರೂ ಬರೆದ್ರೆ 1 2 3 1 ಬಾಂಡ್ ಹೋಗಿದೆ ಅನ್ನೋದು ಅರ್ಥ. ಆಟೋಮೆಟಿಕ್ ಗೊತ್ತಿರಬೇಕು ನಿಮಗೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಲ್ಲಿ. ಸೊ ಇಟ್ ವಿಲ್ ಬಿ ದಿ ಪಾಸಿಟಿವ್ ಚಾರ್ಜ್. ಏನು ಬರೀತೀರಿ ಇಲ್ಲಿ? ಪಾಸಿಟಿವ್ ಚಾರ್ಜ್. ಇದನ್ನು ಯಾವ ಥರ ಶೋ ಮಾಡ್ತೀರಾ ಅಂದರೆ ಈ ಥರ. ಇದಕ್ಕೇನಂತ ಕರಿತೀವಿ ನಾವು? ಕಾರ್ಬೋಕ್ಯಾಟೈನ್ ಅಂತ ಕರಿತೀವಿ. ಕಾರ್ಬೋಕ್ಯಾಟೈನ್. ಸೊ ನಮ್ಮ ರಿಯಾಕ್ಷನ್ ಆಗಿದೆ ಅಲ್ಲಿ, ಅದನ್ನೇ ಅವ್ರು ತೋರಿಸಿದ್ದಾರೆ. ಎಲೆಕ್ಟ್ರಾನ್ ಏನಾಗಿದೆ? H+ನ ತೊಗೊಂಡಿದ್ದೆ. Br ತಾನು ಎಲೆಕ್ಟ್ರಾನ್ ತೊಗೊಂಡು ಹೊರ ಹೋಗಿದೆ. ಯಾಕಂದರೆ ಇಲ್ಲಿಂದ ಏನು ಬರುತ್ತೆ? H+, Br- ಅಂತ. ದಿಸ್ ಒನ್ ಈಸ್ ಎಲೆಕ್ಟ್ರೋಫೈಲ್, ದಿಸ್ ಒನ್ ಈಸ್ ಅ ನ್ಯೂಕ್ಲಿಯೋಫೈಲ್. ಸೊ ಪಾಸಿಟಿವ್ ಚಾರ್ಜ್ ಬಂದಿದೆ, ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಿದೆ. ಫಸ್ಟ್ ರಿಯಾಕ್ಷನ್ ನೀವೇನು ಮಾಡಿದಿರಿ? ರೆಡಿ ಮಾಡಿದ್ದೀರಿ. ಬೇಸಿಕ್ ಫಂಡಮೆಂಟಲ್. ನಿಮ್ಮ ಹತ್ರ ಯಾರೋ ಮಾರ್ಕ್ ಇಲ್ಲ ಅಂದ್ರೂ ನೀವು ಈ ಥರ ರಿಯಾಕ್ಷನ್ ಮಾಡಬೇಕು. ನ್ಯೂಕ್ಲಿಯೋಫೈಲ್ನ ಐಡೆಂಟಿಫೈ ಮಾಡ್ತೀರಾ, ಪಾಸಿಟಿವ್ ಚಾರ್ಜ್ನ ಐಡೆಂಟಿಫೈ ಮಾಡ್ತೀರಾ, ಆ್ಯಂಡ್ ರಿಯಾಕ್ಷನ್ನ ಮಾಡ್ತೀರಾ. ರಿಯಾಕ್ಷನ್ ಮಾಡುವಾಗ ಫೈನಲ್ ಪ್ರಾಡಕ್ಟ್ ನ್ಯೂಟ್ರಲ್ಲ, ಪಾಸಿಟಿವಾ, ನೆಗೆಟಿವ್ ಅಂತ ಗಮನ ಕೊಡಿ. ನೀವು ಇಲ್ಲ ಪಾಸಿಟಿವ್ ಬರೀಲಿಲ್ಲ ಅಂದರೆ ಓವರ್. ಯಾಕಂದರೆ ಇಲ್ಲಿ ಓನ್ಲಿ 3 ಬಾಂಡ್ಸ್ ಇದೆ. ಬಟ್ ಹಿಯರ್ ಯು ಕ್ಯಾನ್ ಚೆಕ್ 1 2 3 4 ಬಾಂಡ್ಸ್ ಆರ್ ದೇರ್, ಸ್ಯಾಟಿಸ್ಫೈಡ್. ಕಾರ್ಬನ್ ಹತ್ರ ಯಾವತ್ತೂ 4 ಬಾಂಡ್ ಇರಬೇಕು. ಅದಕ್ಕೆ ಇದು ನ್ಯೂಟ್ರಲ್, ಅಲ್ಲಿ ಯಾವುದು ಚಾರ್ಜ್ ಬರ್ತಿಲ್ಲ. ಬಟ್ ಇಲ್ಲಿ ಏನಾಗಿದೆ? 3 ಬಾಂಡ್ ಇದೆ, ಅದಕ್ಕೆ ಪಾಸಿಟಿವ್ ಚಾರ್ಜ್ ಬರ್ತಿದೆ. ನೆಕ್ಸ್ಟ್ ಥಿಂಗ್, ಈಗೇನು ಮಾಡ್ತೀನಿ ಅಂದರೆ ಆ ರಿಯಾಕ್ಷನ್ ಹೋಗೋಕ್ಕಿಂತ ಮುಂಚೆ ದಿಸ್ ಫಂಡಮೆಂಟಲ್ ರಿಯಾಕ್ಷನ್ ಯು ಶುಡ್. ಇದನ್ನು ನಾನು ಬರೆದು ತೋರಿಸ್ತೀನಿ ನಿಮಗೆ. ನನ್ನ ಹತ್ರ ಏನಿದೆ? ಕಾರ್ಬೋನಿಲ್ ಗ್ರೂಪ್ ಇದೆ.
ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು, ಏನು ಬೇಕಾದಾಗಿರ್ಬೋದು, OH ಆಗಿರ್ಬೋದು. ಸೊ ಇದನ್ನು ನೋಡಿದ ಕೂಡಲೇ ನಿಮ್ಗೆ ಏನು ಬರಬೇಕು, ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್ ಬರೆಯೋಕೆ ರೂಢಿ ಮಾಡ್ಕೊಳ್ಳಿ ನೀವು. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕಂಪಲ್ಸರಿ. ಎಲೆಕ್ಟ್ರೋಫೈಲ್ ಅಂತ ಗೊತ್ತಾಗಬೇಕು ನಿಮಗೆ. ಹೊರಗಿಂದ ಯಾರು ಬರ್ತಾರೆ ಈಗ? ನ್ಯೂಕ್ಲಿಯೋಫೈಲ್. ಯಾಕಂದರೆ ಎಲೆಕ್ಟ್ರೋಫೈಲ್ ರೆಡಿ ಇದೆ ನಮಗೂ. ಈಗೇನು ಬೇಕು? ನ್ಯೂಕ್ಲಿಯೋಫೈಲ್ ಬೇಕು. ನ್ಯೂಕ್ಲಿಯೋಫೈಲ್ ಏನಾದರೂ ಇದ್ರ ಮೇಲೆ ಅಟ್ಯಾಕ್ ಮಾಡಿದರೆ ಆಟೋಮೆಟಿಕ್ ನೀವೇನು ಮಾಡಬೇಕು, 2 ಎಲೆಕ್ಟ್ರಾನ್ನ ಮೇಲೆ ಕಳಿಸ್ಬೇಕು. ರೀಸನ್ ಯಾಕಂತ ಹೇಳ್ತೀನಿ ನೋಡಿ. ರೀಸನ್ ನಾವೇನಾದರೂ ಅದೇ ಥರ ಬರೆದ್ವಿ. ಸೊ ಸ್ಟಾರ್ಟಿಂಗ್ ಯಾವ ಥರ ಇತ್ತು ಅದೇ ಥರ ಬರೆದು ನ್ಯೂಕ್ಲಿಯೋಫೈಲ್. ವೈ ದಿಸ್ ಈಸ್ ರಾಂಗ್? ಎದಕ್ಕೆ ರಾಂಗ್ ಅಂತ ಹೇಳಿ ನನಗೆ. ಟೈಪ್ ಮಾಡಿ ಆನ್ಸರ್ನ. ವೈ ದಿಸ್ ಈಸ್ ರಾಂಗ್? ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ದೇನೆ ಇದ್ರ ಬಗ್ಗೆ. ಎನಿವನ್? ವೈ ದಿಸ್ ಈಸ್ ರಾಂಗ್? ಎಕ್ಸಾಕ್ಟ್ಲಿ. ಕಾರ್ಬನ್ ಕ್ಯಾನ್ ಹ್ಯಾವ್ ಓನ್ಲಿ 4 ಬಾಂಡ್ಸ್. ಇದು ಗೊತ್ತಿರ್ಬೇಕು ನಿಮ್ಗೆ. ಯಾವುದೇ ರಿಯಾಕ್ಷನ್ ಮಾಡೋಕ್ಕಿಂತ ಮುಂಚೆ 5 ಬಾಂಡ್ ಮಾಡೋಕ್ಕೆ ಬರಲ್ಲ. ಚೆಕ್ ಮಾಡಿ ಇಲ್ಲಿ. 1 2 3 4 5. ಒಬ್ರು ಯಾರು ಒಳಗೆ ಬರ್ತಾ ಇದ್ರೆ ಒಬ್ರು ಯಾರು ಹೊರಗೆ ಹೋಗಲೇಬೇಕು. ಯಾಕಂದರೆ ಕಾರ್ಬನ್ ಕ್ಯಾನ್ ಹ್ಯಾವ್ ಓನ್ಲಿ 4 ಬಾಂಡ್ಸ್. ಸೊ ಅದಕ್ಕೇನಾಗುತ್ತೆ, ಇವೆರಡೂ ಎಲೆಕ್ಟ್ರಾನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಯಾವ ಥರ ಬರಿತೀವಿ ನೋಡಿ, ರಿಯಾಕ್ಷನ್ ಆದಮೇಲೆ ಈ ಥರ ಬರಿತೀರಿ. ಅವೆರಡು ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ ಅಂದರೆ ಆಕ್ಸಿಜನ್ ಮೇಲೆ ಏನು ಬರಬೇಕು, ನೆಗೆಟಿವ್ ಚಾರ್ಜ್ ಬರಬೇಕು. ಅವೆರಡು ಎಲೆಕ್ಟ್ರಾನ್ ಇಲ್ಲಿದೆ ಅಂತ ಅರ್ಥ. ಬಾಂಡ್ ಬ್ರೇಕ್ ಮಾಡಿ ನೀವು ಯಾವ ಥರ ನೋಡ್ಕೋತೀರ ಅಂದರೆ, ನಾನು ಏನಾದರೂ ಬಾಂಡ್ ಬ್ರೇಕ್ ಮಾಡಿದ್ದೀನಿ ಅಂದರೆ, ಹಿಂಗೇನಾದ್ರು ಯಾರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಏನಾಗಿರುತ್ತೆ ಅದು, ಇಲ್ಲಿ ಆಟಮ್ ಇದೆ ಅಂತ ತಿಳ್ಕೊಳ್ಳಿ, ಎಕ್ಸ್ ಅಂತ. ಎಕ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಬರಲೇಬೇಕು. ಯಾಕಂದರೆ 2 ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ ಅಂತ ಅರ್ಥ. ಸೊ ಆಕ್ಸಿಜನ್ ಮೇಲೆ ಯಾವ ಚಾರ್ಜ್ ಬರುತ್ತೆ, ನೆಗೆಟಿವ್ ಚಾರ್ಜ್. ಆಲ್ರೆಡಿ ಏನಿದೆ ನಮ್ಮ ಹತ್ರ, ಈ ಬಾಂಡ್ ಇದೆ, HROH. ಹೊಸದಾಗಿ ಯಾರು ಬಂದಿದ್ದಾರೆ ನಮ್ಮ ಹತ್ರ ಈಗ, ನ್ಯೂಕ್ಲಿಯೋಫೈಲ್. ಇವ್ರು ಹೊಸದಾಗಿ ಬಂದಾರೆ. ಬರುವಾಗ ಅವ್ರ ಹತ್ರ ಯಾವ ಚಾರ್ಜ್ ಇತ್ತು, ನೆಗೆಟಿವ್ ಚಾರ್ಜ್. ಡೊನೇಟ್ ಮಾಡಿದ್ಮೇಲೆ ನ್ಯೂಟ್ರಲ್ ಆಗಿದೆ. ಇದು ನೆನ್ಪಿಟ್ಕೋಬೇಕು. ಮತ್ತೆ ನೀವು ಇಲ್ಲಿ ನೆಗೆಟಿವ್ ಬರೆಯೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಡೊನೇಟ್ ಮಾಡಿದ್ಮೇಲೆ ನ್ಯೂಟ್ರಲ್ ಆಗುತ್ತೆ ಅದು, ಮತ್ತೆ ನೆಗೆಟಿವ್ ಇರಲ್ಲ ಹತ್ರ ಹತ್ರ. ಸೊ ಇದನ್ನು ನಿಮಗೆ ಫಂಡಮೆಂಟಲ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಸರ್, ಇಲ್ಲಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಯಾವತ್ತೂ ಇರಲ್ಲ. ಇದಕ್ಕೇನಂತ ಕರಿತೀವಿ ಅಂದರೆ, ಈ ಸ್ಟೆಪ್ನ ನೆನ್ಪಿಡಿ, ವರ್ಕಪ್ ಅಂತ ಕರಿತೀವಿ ಇದಕ್ಕೆ. ಲ್ಯಾಬ್ರೋಟರಿ ಒಳಗೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ ವರ್ಕಪ್ ಅಂತ ಕರಿತೀವಿ. ವರ್ಕಪ್ ಅಂದ್ರೆ ಏನು, H+ನ ಕೊಡೋದು. ಇಲ್ಲಿ ನೆಗೆಟಿವ್ನ ಆ ಥರ ಬಿಡೋಕ್ಕಾಗಲ್ಲ. ಅದನ್ನೇನು ಮಾಡ್ತೀವಿ, H+ ಕೊಡ್ತೀವಿ ಇದಕ್ಕೆ. H+ ಏನು ಮಾಡುತ್ತೆ, ಈ ನೆಗೆಟಿವ್ ಚಾರ್ಜ್ H+ ತಗೋತ್ತೆ. ಅಗೇನ್ ಫಂಡಮೆಂಟಲ್. ಇವತ್ತು ಏನು ಕಲಿಸಿದ್ದೀನಿ ಅದೇ ಆಗ್ತಾ ಇದೆ. ಅಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ಫೈನಲ್ ಆನ್ಸರ್ ಏನು ಬರಬೇಕು, OH ನ್ಯೂಕ್ಲಿಯೋಫೈಲ್ NHROH. ಸಿಂಪಲ್ ರಿಯಾಕ್ಷನ್. ಈ ಥರ ಏನಾದರೂ ಕಲ್ತ್ರೆ ನೀವು ಯಾವುದೇ ರಿಯಾಕ್ಷನ್ನು ಮಾಡ್ತೀರಿ. ನೆಗೆಟಿವ್ನ ಆ ಥರ ಬಿಡಬಾರ್ದು. ಫೈನಲ್ ಪ್ರಾಡಕ್ಟ್ ಯಾವತ್ತು ಕಂಪ್ಲೀಟ್ ಆಗಿರಬೇಕು. ಅದಕ್ಕೇನಂತ ಕರಿತೀವಿ, ವರ್ಕಪ್ ಅಂತ ಕರಿತೀವಿ. ನಿಮಗೆ ಯಾವ್ದಾದ್ರು ಇಲ್ಲಿ ಏನು ಮಾಡ್ತಾರೆ, ಆ್ಯಸಿಡ್ ಕೊಡ್ತಾರೆ, ಇಲ್ಲ ಅಂದರೆ ವಾಟರ್ ಕೊಡ್ತಾರೆ. ಲಾಸ್ಟ್ ನೀವೇನು ಮಾಡ್ತೀರಾ, ವಾಟರಿಂದ ಕಂಪ್ಲೀಟ್ ಪ್ರಾಡಕ್ಟ್ ಮಾಡ್ತೀರಾ. ವಾಟರ್ ಅದಕ್ಕೆ ಕೊಡ್ತಾರೆ ಅಂದರೆ ಅಲ್ಲಿ H+ ಬೇಕು. ನೆಗೆಟಿವ್ ಆಕ್ಸಿಜನ್ ಮೇಲೆ ಏನಾದರೂ ಇತ್ತಂದರೆ ಅದಕ್ಕೆ ನೀವು H+ ಕೊಡಲೇಬೇಕು. ಅದೇ ಫೈನಲ್ ಆನ್ಸರ್. ಸೊ ಅದೇ ರಿಯಾಕ್ಷನ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ತೊಗೊಂಡಿದ್ದಾರೆ. ಇದನ್ನು ನೀವು ಟ್ರೈ ಮಾಡಿ. ಈ ಥರ ಇದೆ, ಆ್ಯರೋ ಮಾರ್ಕ್ ಮೇಲೆ NaCN ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹಿಂಟ್ ಕೊಟ್ಟು ಏನು ಮಾಡ್ತೀನಿ, ಇದನ್ನು ಕೊಡ್ತೀನಿ. Na ಅಂದರೆ ಪಾಸಿಟಿವ್, ಸೈನೈಡ್ ಅಂದರೆ ನೆಗೆಟಿವ್. ನಿಮ್ಮ ಕೆಲಸ ಏನಂದರೆ ಐಡೆಂಟಿಫೈ ಫಸ್ಟ್ ಎಲೆಕ್ಟ್ರೋಫೈಲ್. ಎಲೆಕ್ಟ್ರೋಫೈಲಲ್ಲಿದೆ ನೋಡಿರಿ. ನೆಕ್ಸ್ಟ್ ನ್ಯೂಕ್ಲಿಯೋಫೈಲಲ್ಲಿದೆ ನೋಡಿರಿ. ನೆಕ್ಸ್ಟ್ ರಿಯಾಕ್ಷನ್ ನೀವೇ ಮಾಡಬೇಕು. ನಾನು ಕಲಿಸಿಲ್ಲ ನಿಮ್ಗೆ ರಿಯಾಕ್ಷನ್ ಏನು, ಬಟ್ ನೀವೇ ಸ್ಟಾರ್ಟ್ ಮಾಡಿ. ಆನ್ಸರ್ನ ಬರೀರಿ. 2 ಮಿನಿಟ್ಸ್ ಕೊಡ್ತೀನಿ, ಆನ್ಸರ್ ಬರೀರಿ. ಸೇಮ್ ಎನಾಲಜಿ, ನೆಗೆಟಿವ್ ಎಲ್ಲಿ ಹೋಗುತ್ತೆ, ಪಾಸಿಟಿವ್ನ ಅಟ್ಯಾಕ್ ಮಾಡುತ್ತೆ.
ಅಲ್ಲಿ 5 ಬೌಂಡ್ ಆಗುತ್ತೋ 4 ಬೌಂಡ್ ಆಗುತ್ತೋ ಚೆಕ್ ಮಾಡಿ. ಆಮೇಲೆ ಫೈನಲ್ ಆನ್ಸರ್ನ ನೀವೇನು ಮಾಡಬೇಕು, ಎ ಆದಮೇಲೆ ವರ್ಕಪ್ ಮಾಡಿ. ಹಾನೆಸ್ಟಾಗಿ ಆನ್ಸರ್ ಮಾಡಿ, ನಾನು ಆನ್ಸರ್ ಬರಿತೀನಿ. ಇದಕ್ಕೆ ನಿಮ್ಮ ಹತ್ರ ಸೈನೈಡ್ ಇದೆ, ನೆಗೆಟಿವ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರೋಫೈಲ್ ಇದೆ, ಮತ್ತು ವರ್ಕಪ್ ಮಾಡಿ. ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ದಿಸ್ ಒನ್. ಇದ್ರದ್ದು ತಗೋಬೋದು ಹೆಲ್ಪ್. ಆಫ್ಟರ್ ರೈಟಿಂಗ್ ದ ಆನ್ಸರ್ ಡನ್ ಅಂತ ಮೆಸೇಜ್ ಮಾಡಿ, ಓವರ್ ಅಂತ. ಐ ವಾಂಟ್ ಆನ್ಸರ್ ಫ್ರಮ್ ಆಲ್. ಯಾಕಂದರೆ ಇದ್ರ ಮೇಲೆ ನಿಮ್ಗೆ 4 ಚಾಪ್ಟರ್ ಇದ್ದಾವೆ. ನಾ ಎಲ್ಲ ಸೋರ್ಸನ್ನು ಕಲೆಕ್ಟ್ ಮಾಡಿ ನಿಮಗೋಸ್ಕರ ತಂದಿದ್ದೀನಿ. ಯಾಕಂದರೆ ನನಗಾಗಿದ್ದ ಪ್ರಾಬ್ಲಮ್ ನಿಮ್ಗೆ ಆಗಬಾರ್ದಂತ. ಸೊ ಪ್ಲೀಸ್ ಆನ್ಸರ್ ಟ್ರೈ ಮಾಡಲೇಬೇಕು ನೀವು ಬುಕ್ ಒಳಗೆ. ಯಾಕಂದರೆ ಪ್ಯೂರ್ ಬೇಸಿಕ್ಕಿಂದ ಹೋಗಿದೆ. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಲ್ಲ, ಇದೇ ರಿಯಾಕ್ಷನಿಂದ. ನಿಮ್ಗೆ ಪೈಲಾಂದ್ರೆ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಎಲ್ಲ ಹೇಳ್ಕೊಂಬಂದು ಆನ್ಸರ್ನ ಬರೆಯೋಕ್ಕೆ ಹೇಳಿದೆ ನಾನು. ಸೊ ಯು ಶುಡ್ ರೈಟ್ ಆನ್ಸರ್. ಏನು ಬರುತ್ತೆ ಇಲ್ಲಿ ಆನ್ಸರ್ನ? ಫಸ್ಟ್ ಆನ್ಸರ್ ನೋಡ್ಕೊಳ್ಳಿ. ಸೈನೈಡ್ ಏನು ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಇದೆ, ಇಟ್ ವಿಲ್ ಅಟ್ಯಾಕ್ ಆದಮೇಲೆ ಇದು ಏನಾಗುತ್ತೆ, ಮೇಲೆ ಹೋಗುತ್ತೆ. ಸೊ ಫಸ್ಟ್ ಎ ಆನ್ಸರ್ ಏನು ಬರೀತೀರ ಅಂದರೆ ಈ ಥರ ಬರೀತೀರ, O ಮೈನಸ್ ಆಮೇಲೆ ಸೈನೈಡ್. ವರ್ಕಪ್ ಒಳಗೆ ಏನು ಮಾಡ್ತೀರಾ ಅಂದರೆ H+ನ ಕೊಡ್ತೀರಾ. ಹಾನೆಸ್ಟಾಗಿ ಹೇಳಿ ಎಷ್ಟು ಮಂದಿದು ಕರೆಕ್ಟ್ ಇದೆ. ಇದೇ ಥರ ಬರ್ತಿದ್ದಾರೆ ಆನ್ಸರ್ನ. ಇಫ್ ಯು ಆರ್ ಡನ್ ವಿತ್ ದಿಸ್ ಆನ್ಸರ್ ಮೀನ್ಸ್ ನಾ ಕಲಿಸಿದ್ದು ವರ್ಕ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದರೆ ದಟ್ಸ್ ಓಕೆ, ಫೈನ್, ನೋ ಇಶ್ಯೂ. ಬಟ್ ಇದೇ ಥರ ಬರ್ದಿದ್ರೆ ಅಂದರೆ ದಟ್ ಇಸ್ ಫೈನ್. ಫೈನ್, OH ಬರ್ದಿಲ್ಲ ಅಂದರೆ ಓಕೆ, ವರ್ಕಪ್ ಅಂತ ಬರ್ದಿದ್ದೇನಲ್ಲ. ಬಟ್ ಡ್ರೈವಿಂಗ್ ಫೋರ್ಸ್ ಬರ್ದಿದ್ರೆ ಸಾಕು. ಸೈನೈಡ್ ಅಟ್ಯಾಕ್ ಮಾಡೋದು, O ಮೈನಸ್ ಆಗೋದು, ಇಷ್ಟು ಸಾಕು ನನಗೆ. ಸಿಲ್ಲಿ ಮಿಸ್ಟೇಕ್ಸ್ ಓಕೆ, ಬಟ್ ಫಂಡಮೆಂಟಲ್ ನಿಮ್ಗೆ ಅರ್ಥ ಆಗಿದ್ರೆ ಫೈನ್. ಹೋಪ್ ನಿಮಗೆ ಅರ್ಥ ಆಗಿದೆ. ಅದನ್ನೇನು ಮಾಡಿದ್ದಾರೆ ಇಲ್ಲಿ, ಮೆಕ್ಯಾನಿಸಮ್ ರಿಯಾಕ್ಷನ್ಸ್. ನಿಮ್ಮ ಹತ್ರ ನ್ಯೂಕ್ಲಿಯೋಫೈಲ್ ಇದೆ, ಅಟ್ಯಾಕ್ ಆಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಏನು ಮಾಡ್ತಾರೆ, ಇದು ವರ್ಕಪ್ ಕೇಸ್, HCl ತೊಗೋಬೋದು ಅವರು. ಇಲ್ಲೇನಾಗ್ತಾ ಇದೆ, ಫೈನಲ್ ಪ್ರಾಡಕ್ಟ್ ಬರ್ತದೆ. ಸೊ ಆರ್ಗ್ಯಾನಿಕ್ ರಿಯಾಕ್ಷನ್ ನೋಡಿ ಹೆದರಬೇಡಿ. ಫಸ್ಟ್ ಆಫ್ ಆಲ್ ಈ ಥರ ಬೇಸಿಕ್ಕಿಂದ ಹೇಳಿದ್ರೆ ನೀವು ಯಾರು ಬೇಕಾದರೂ ಮಾಡ್ತಾರೆ. ಬೇಸಿಕ್ ಪ್ರಾಬ್ಲಮ್ ಇದೆ ಅಂಡರ್ಸ್ಟ್ಯಾಂಡ್ ಟೀಚರ್ ಯಾವ ಥರ ಕಲಿಸ್ತಾರಂತ. ಸೊ ಅನದರ್ ರಿಯಾಕ್ಷನ್ ಐ ವಿಲ್ ಗಿವ್, ಟ್ರೈ ಮಾಡಿದ್ನ. ಸೇಮ್ ರಿಯಾಕ್ಷನೇ ಕೊಡ್ತೀನಿ ನಾನು. ಈ ಸೈಡ್ ಏನು ಮಾಡ್ತೀನಿ, NaOH ಕೊಡ್ತೀನಿ ನಿಮಗೆ. ಬರೀರಿ, NaOH ಇಂದ A ಬರಿತೀರಿ. ನೆಕ್ಸ್ಟ್ ನಾ ಏನು ಮಾಡ್ತೀನಿ, ವರ್ಕಪ್ ಕೊಡಲ್ಲ. ಈಗ ಹಿಂಟ್ ಕೊಡ್ತೀನಿ, H+ ಕೊಟ್ಟಿಲ್ಲ, ಬಟ್ ಏನು ಮಾಡ್ತೀನಿ ಇಲ್ಲಿ ಎಲೆಕ್ಟ್ರೋಫೈಲ್ ಕೊಡ್ತೀನಿ. ನೋಡೋಣ ಏನು ಬರೀತೀರ ಅಂತ ಆನ್ಸರ್. ಆನ್ಸರ್ ಆದಮೇಲೆ ಯು ಕ್ಯಾನ್ ರೈಟ್ ಇಟ್ ಆಸ್ ಡನ್.
ಈ ಟೈಮ್ ಏನು ಮಾಡಿದ್ದೀನಿ, H ಪ್ಲಸ್ ಕೊಟ್ಟಿಲ್ಲ, ಎಲೆಕ್ಟ್ರೋಫೈಲ್ ಕೊಟ್ಟಿದ್ದೀನಿ. ನಿಮ್ಮ ಫಂಡಮೆಂಟಲ್ನ ಯೂಸ್ ಮಾಡಿ ಆನ್ಸರ್ನ ಬರೀ. ನಾನು ಏನು ಕಲಿಸಿದ್ದೀನಿ ಅದರೊಳಗಿಂದನೇ ಇದೆ ಅದು. ಫಸ್ಟ್ ನ್ಯೂಕ್ಲಿಯೋಫೈಲ್ ನೀವು ನೋಡ್ಕೋಬೇಕು, ಎಲ್ಲಿದೆ ನ್ಯೂಕ್ಲಿಯೋಫೈಲ್. ದಿಸ್ ಒನ್ ಈಸ್ ಅ ನ್ಯೂಕ್ಲಿಯೋಫೈಲ್. ಏನು OH ಮೈನಸ್, ಅದನ್ನು ಐಡೆಂಟಿಫೈ ಮಾಡಬೇಕು ಫಸ್ಟ್ ನೀವು. ಇದ್ಯಾವುದಿದು ಎಲೆಕ್ಟ್ರೋಫೈಲ್. ಮುಗೀತು, ನಮ್ಮ ಕೆಲಸನೇ ಆಯ್ತು. ಈಗ ಪ್ರತಿಯೊಂದು ಸ್ಟೆಪ್ ಒಳಗೂ ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್, ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್ ಇಷ್ಟೇ ನೋಡ್ತಾ ಹೋಗಿ. ಅಟ್ಲೀಸ್ಟ್ ಮಾಡಿದ್ರೆ ಅನ್ಕೋತೀನಿ. ಸೊ ಫಸ್ಟ್ ಆನ್ಸರ್ ಏನು ಬರಬೇಕು, ಈ ಥರ ಬರಬೇಕು. O ಮೈನಸ್ N ನ್ಯೂಕ್ಲಿಯೋಫೈಲ್ OH. ಹೋಪ್ ಎಲ್ಲರೂ ಬರ್ದಿದ್ದೇನೆ ಅನ್ಕೋತೀನಿ ನಾನು. ಇಷ್ಟು ಇಲ್ಲಿ ಮತ್ತೆ ಎವ್ರಿ ಒನ್ ಹ್ಯಾಸ್ ಡನ್ ಐ ಥಿಂಕ್. ಈಗೇನು ಮಾಡಿದ್ದೀನಿ ನಾನು, H ಪ್ಲಸ್ ಕೊಟ್ಟಿಲ್ಲ ಇಲ್ಲಿ ವರ್ಕಪ್. H ಪ್ಲಸ್ ಅನ್ನೋದೇನಿದು ಎಲೆಕ್ಟ್ರೋಫೈಲ್. ಆಗೇನು ಮತ್ತೆ ಕೆಲಸ ಏನು ನಿಮ್ಮದು, ಎಲೆಕ್ಟ್ರೋಫೈಲ್ ಐಡೆಂಟಿಫೈಡ್ ಮಾಡಿ, ನೆಗೆಟಿವ್ ಐಡೆಂಟಿಫೈ ಮಾಡಿ ಅಂತ ಹೇಳಿದೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನು ಹೇಳ್ತಿದ್ದೆ ನಾನು ನಿಮಗೆ H ಪ್ಲಸ್ ಕೊಟ್ಟಿದ್ದೇನಿದು ಎಲೆಕ್ಟ್ರೋಫೈಲ್. ಸ್ಟಾರ್ಟಿಂಗಿಂದ ಹೇಳ್ತಿದ್ದೆ ನಾನು. ನಿಮ್ಮ ಹತ್ರ ಏನಿದೆ ಇಲ್ಲಿ ನ್ಯೂಕ್ಲಿಯೋಫೈಲ್. ಪ್ರತಿಯೊಂದು ಸ್ಟೆಪ್ ಒಳಗೂ ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲೇ ಇರುತ್ತೆ. ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಬೇಸಿಕ್. ನ್ಯೂಕ್ಲಿಯೋಫೈಲಿಂದ ಎಲೆಕ್ಟ್ರೋಫೈಲ್ ಮೇಲೆ ಅಟ್ಯಾಕ್ ಮಾಡ್ತೀರಾ. ಸಿಂಪಲ್ ಫಂಡಮೆಂಟಲ್ ರೂಲ್. ಆನ್ಸರ್ ಏನು ಬರ್ಬೇಕು ನಿಮಗೆ, ಈ ಥರ ಬರುತ್ತೆ. OH ಅಂತ ಬರಿತೀರಿ. ಬಟ್ ಈ ಟೈಮ್ ಏನು ಮಾಡಿದೆ ನಾನು, ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ದೀನಿ. ಸೊ ಅದರ ಅರ್ಥ ಏನಂದರೆ Hನ ತೆಗೀರಿ, Eನ ಅಟ್ಯಾಚ್ ಮಾಡಿ ಅಷ್ಟೇ, ಮುಗೀತು. ಯಾಕಂದರೆ ನೆಗೆಟಿವ್ ಚಾರ್ಜ್ ಎಲ್ಲ ಅಟ್ಯಾಕ್ ಮಾಡ್ತಾ ಇದೆ, ಈಗ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡ್ತಾ ಇದೆ. ಯಾರಾದರೂ ಬರ್ದಿದ್ರೆ ಅದನ್ನು ಆನ್ಸರ್ನ. ವರ್ಕಪ್ ಕೊಟ್ಟಿರಲಿಲ್ಲ ನಾನು, ಎಲೆಕ್ಟ್ರೋಫೈಲ್ ಕೊಟ್ಟಿದ್ದೆ, ಯಾವುದೋ ಒಂದು ಎಲೆಕ್ಟ್ರೋಫೈಲ್. ಅದೇ ಸೆಕೆಂಡ್ ಸ್ಟೆಪ್ ನಾನು ಎಲೆಕ್ಟ್ರೋಫೈಲ್ ಕೊಟ್ಟಿದ್ದೀನಿ ನಿಮಗೆ. ನೀವು ಆಗ ಅರ್ಥ ಮಾಡ್ಕೋಬೇಕಾಗಿತ್ತು, ಎಲೆಕ್ಟ್ರೋಫೈಲ್ ಕೊಟ್ಟಿದ್ದೀನಿ ಅಂದರೆ ನನ್ನ ಹತ್ರ ನ್ಯೂಕ್ಲಿಯೋಫೈಲ್ ಇದೆ ಅಂತ ಅರ್ಥ. ನೀವು ಮತ್ತೆ ಫಂಡಮೆಂಟಲ್ ರೂಲ್ಗೆ ಹೋಗಬೇಕು. ಆಲ್ ಓವರ್ ರಿಯಾಕ್ಷನ್ ಯು ಶುಡ್ ಫೈಂಡ್ ಔಟ್. ನಿಮ್ಮ ಕೆಲಸ ಏನಂದರೆ ಎಲ್ಲಿ ನೆಗೆಟಿವ್ ಇದೆ, ಎಲ್ಲಿ ಲೋನ್ ಪೇರ್ ಇದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾದರೂ ಎಲೆಕ್ಷನ್ ಇದೆ, ಏನು ಮಾಡಿದ್ರೆ ಈ ಥರ ಕೊಟ್ಟರೆ, ಆಕ್ಸಿಜನ್ ಕೊಟ್ಟರೆ ನಿಮ್ಮ ತಲೆಯೊಳಗೆ ಏನು ಬರಬೇಕಂದ್ರೆ ಲೋನ್ ಪೇರ್ ಐಡೆಂಟಿಫೈ ಮಾಡಿಬಿಡ್ಬೇಕು ನೀವು. ಲೋನ್ ಪೇರ್ ಇದೆ, ನನ್ನ ಹತ್ರ ಲೋನ್ ಪೇರ್ ಇದೆ, ನನಗೆ ಯಾರು ಅಟ್ಯಾಕ್ ಮಾಡೋಕ್ಕೆ ಬೇಕೀಗ. ನೀವು ಹುಡುಕ್ಬೇಕೇನೀಗ ಎಲೆಕ್ಟ್ರೋಫೈಲ್. ಯಾಕಂದ್ರೆ ನಮ್ಮ ಫಂಡಮೆಂಟಲ್ ರೂಲ್ ಏನಿರುತ್ತೆ, ಲೋನ್ ಪೇರ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯೋಫೈಲ್. ಇದು ನಿಮ್ಗೆ ಆಲ್ರೆಡಿ ಕಲಿಸಿದ್ದೀನಿ ನಾನು. ನ್ಯೂಕ್ಲಿಯೋಫೈಲ್ ಇದೆ ನನ್ನ ಹತ್ರ, ಎಲೆಕ್ಟ್ರೋಫೈಲು ಬೇಕಂತ ನೀವು ಹುಡುಕ್ಬೇಕು ಅಲ್ಲಿ ರಿಯಾಕ್ಷನ್ ಒಳಗೆ. ಈ ಥರ ಹುಡುಕಕ್ಕೆ ಏನಾದರೂ ನೀವು ಟ್ರೈ ಮಾಡಿದ್ರೆ ಯಾವ ಬೇಕಾದರೂ ರಿಯಾಕ್ಷನ್ ಬರೀತೀರಿ. ಲಾಸ್ಟ್ ಎಕ್ಸಾಂಪಲ್ ಒಳಗೆ ಏನು ಮಾಡಿದ್ದು ನಾನು, O ಮೈನಸ್ ಇತ್ತು ಪ್ಲಸ್ ಎಲೆಕ್ಟ್ರೋಫೈಲ್ ಇತ್ತು. ಫರ್ಗೆಟ್ ಅಬೌಟ್ ಇಲ್ಲಿ ಏನು ಬರ್ತಿದ್ದೀನಿ ಅಂತ, ದಟ್ ಇಸ್ ನಾಟ್ ಮ್ಯಾಟರ್. ನಮಗೆ ಬೇಕಾಗಿರೋದು ಯಾವುದು O ಮೈನಸ್. O ಮೈನಸ್ ಏನು ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಅಂದರೆ ನ್ಯೂಕ್ಲಿಯೋಫೈಲ್. ನೀವು ಹುಡುಕ್ಬೇಕಾಗಿದ್ದೇನು ಎಲೆಕ್ಟ್ರೋಫೈಲ್. H ಪ್ಲಸ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫೈಲ್. ಸ್ಪೆಸಿಫೈ ಮಾಡಿಕೊಟ್ಟಿದ್ದೆ H ಪ್ಲಸ್ ಅಂತ. ಇದೇನಿದೆ ಜನರಲ್. ಫೈಲ್ ಕ್ಯಾನ್ ಬಿ ವಾಟ್ ಎವರ್, ಏನು ಬೇಕಾದಾಗಿರ್ಬೋದು. ಸೊ ಈ ಥರ ನೀವು ಫೈಂಡ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಯಾವುದೇ ರಿಯಾಕ್ಷನ್ನು ಬರಿತೀರಿ. ಹೋಪ್ ನಿಮಗೆ ಬೇಸಿಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸಿಂದ ಎವ್ರಿಥಿಂಗ್ ಈಸ್ ಕ್ಲಿಯರ್ ಐ ಥಿಂಕ್. ಫಂಡಮೆಂಟಲ್ ರಿಯಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ ಅನ್ಕೋತೀನಿ. ಎವ್ರಿಥಿಂಗ್ ಕ್ಲಿಯರ್ಡ್? ಏನಾದರೂ ಡೌಟ್ ಇದೆಯಾ ಅಲ್ಲಿ? ರಿಯಾಕ್ಷನ್ ಮಾಡ್ತಿರಲ್ವಾ ವಿತೌಟ್ ಸೀಯಿಂಗ್ ಎನಿ ಬುಕ್? ನೀವೇ ಮಾಡಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೀನ್ಸ್ ಯು ಹ್ಯಾವ್ ಟು ರೈಟ್, ಯು ಶುಡ್ ರಿಮೆಂಬರ್. ಬರೀಲಿಲ್ಲ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಮರೆತುಬಿಡಿ.
ಓದೋಕ್ಕೆ ಹೋಗ್ಬೇಡ್ರಿ ನೀವು. ಸುಮ್ಮನೆ ಅದು ಬುಕ್ ಒಳಗೆ ಕ್ಲಾಸ್ ನೋಡ್ಕೋತ ಆಗಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರೀಲಿಲ್ಲ ಅಂದರೆ ಇಟ್ ವೋಂಟ್ ವರ್ಕ್. ಯಾವತ್ತು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ನೀವು ಮೂವ್ ಮಾಡಲೇಬೇಕು ಎಲೆಕ್ಟ್ರಾನ್ನ. ಸೊ ಯು ಶುಡ್ ಯೂಸ್ ಯುವರ್ ಪೆನ್ ಅಂದಾಗ ಮಾತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಸೊ ರಿಏಜೆಂಟ್ ನಾ ಎಲ್ಲಿ ಬರ್ತೀನಿ ಅಂದರೆ ಈಗ ರಿಏಜೆಂಟ್ಗೆ ಬರ್ತೀನಿ. ಆಲ್ರೆಡಿ ಕಲಿಸಿದ್ದೀನಿ, ಒಂದು ಎಕ್ಸಾಂಪಲ್ ಕೊಟ್ಟು ಹೋಗ್ತೀನಿ. ಈಗ ಹೋಪ್ ನೀವೇ ಆನ್ಸರ್ ಮಾಡ್ತೀರ ಅನ್ಕೋತೀನಿ ನಾನು. ನನ್ನ ಕೆಲಸ ಏನಿತ್ತು ಅಂದರೆ ಇವತ್ತೆಂದು ನಿಮ್ಮ ಕಡೆಯಿಂದನೇ ಆನ್ಸರ್ ಬರಿಬೇಕಂತ. ಸೊ ನಾ ರಿಏಜೆಂಟ್ ಫಸ್ಟ್ ಕಲಿಸಲ್ಲ, ನೀವೇ ಆನ್ಸರ್ ಬರೀರಿ. ಏನು ಕೊಟ್ಟಿದ್ದೇನೆ ಅಂದರೆ ಇಲ್ಲಿ ನನ್ನ ಹತ್ರ ಒಂದು ಕೀಟೋನ್ ಇದೆ, NaBH4 ಇದೆ. ನೀವೇನು ಮಾಡ್ಬೇಕಂದ್ರೆ 1 ತಾಸು ಮೊದಲು ಹೋಗ್ರಿ. ಈಗ ಬೇಸಿಕ್ ಸ್ಟ್ರಕ್ಚರ್ ಹೇಳಿದ್ದೆ ರಿಯಾಕ್ಷನ್ದು. ಅಲ್ಲಿ ಹೇಳಿದ್ದೆ ರಿಯಾಕ್ಟೆಂಟ್ ಇರುತ್ತೆ, ಏನು ರಿಏಜೆಂಟ್ ಇರುತ್ತೆ, ಆ್ಯರೋ ಮಾರ್ಕ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ಪ್ರಾಡಕ್ಟ್ ನೀವೇ ಬರಿಬೇಕು. ಹಿಂಟ್ ಕೊಡ್ತೀನಿ ಏನಂದರೆ NaBH4 ಇಂದ H- ಬರುತ್ತೆ. ಸೊ ರಿಯಾಕ್ಷನ್ನ ಮಾಡಿ. ಇಷ್ಟು ಹೇಳಿಕೊಟ್ಟಿದ್ದೇನೆ. ಇಲ್ಲಿ ಏನು ಎರಡೇ ಕೊಟ್ಟಿದ್ದೀನಿ, ನೀವು ಐಡೆಂಟಿಫೈ ಮಾಡೋದು ಈಸಿ. ಯಾವ್ದು ಎಲೆಕ್ಟ್ರೋಫೈಲ್ ಅಂತೂ ನಿಮ್ಗೆ ಗೊತ್ತಿದೆ, ಯಾವ್ದು ನ್ಯೂಕ್ಲಿಯೋಫೈಲ್ ಅಂತೂ ಗೊತ್ತಿದೆ. ನ್ಯೂಕ್ಲಿಯೋಫೈಲ್ ಮೇಲೆ ಯಾವ ಚಾರ್ಜ್ ಇರುತ್ತೆ ಅಂತ ಗೊತ್ತಿದೆ, ಎಲೆಕ್ಟ್ರೋಫೈಲ್ ಮೇಲೆ ಯಾವ ಚಾರ್ಜ್ ಇರುತ್ತೆ ಅಂತ ಗೊತ್ತಿದೆ. ಪ್ರಾಡಕ್ಟ್ನ ಬರೀರಿ, ಲಾಸ್ಟ್ ಒಳಗೆ ವರ್ಕಪ್ ಮಾಡಿ ಸಾಕು. ರಿಯಾಕ್ಷನ್ ಆದರೆ ಡನ್ ಅಂತ ಮೆಸೇಜ್ ಮಾಡಿ. ಫೇಮಸ್ ರಿಯಾಕ್ಷನ್ ಹೋಪ್ ನಿಮಗೆ ನೆಗೆಟಿವ್ ಚಾರ್ಜ್ ಕಾಣಿಸಿದೆ, ಪಾಸಿಟಿವ್ ಚಾರ್ಜು ಕಾಣಿಸಿದೆ. ರಿಯಾಕ್ಷನ್ ಒಂದೇ ಮಾಡ್ಬೇಕು ನೀವು. ಹಿಂಟ್ ಅಂತೂ ಕೊಟ್ಟಿದ್ದೀನಿ ನಾನು, H- ಬರುತ್ತೆ ಅಂತ. ವರ್ಕಪ್ ಅಂತ ಹೇಳಿದ್ರೆ ನೀವು H+ ಯೂಸ್ ಮಾಡಬೇಕು. ಸ್ಪೆಸಿಫೈ ವರ್ಕ್ನ ಎಲೆಕ್ಟ್ರೋಫೈಲ್ ಕೊಟ್ಟರೆ ಅಷ್ಟೇ ನೀವು ಥಿಂಕ್ ಮಾಡಿ. ವರ್ಕಪ್ ಈಸ್ ಓನ್ಲಿ H. ಪ್ಲೀಸ್ ರೈಟ್, ನೀವು ಎಲ್ಲರೂ ಬರಿಬೇಕು ಇದಕ್ಕೆ. ಯಾಕಂದ್ರೆ ಆಲ್ರೆಡಿ 3 ರಿಯಾಕ್ಷನ್ ಕಲಿಸಿದ್ರೆ ಅದೇ ಸೇಮ್ ಇದೆ. ಯು ಹ್ಯಾವ್ ಟು ರೈಟ್ ಇಟ್. ಬರ್ದಿದ್ದೀರ ಅನ್ಕೋತೀನಿ ನಾನು. ಎಲ್ಲರೂ ಆನ್ಸರ್ ಆದಮೇಲೆ ಡನ್ ಅಂತ ಹೇಳ್ರಿ. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ನಾನು ತೋರಿಸಿದ್ದೇನೆ ಆಲ್ರೆಡಿ. ನಿಮ್ಮ ಕೆಲಸ ಏನು ಬರೀ ಅಟ್ಯಾಕ್ ಮಾಡೋದು ಅಷ್ಟೇ. ಈಗ ಫಂಕ್ಷನಲ್ ಗ್ರೂಪ್ ಟೈಪ್ ಮಾಡಿ ನೋಡೋಣ. ಯಾರು ಡನ್ ಅಂತ ಬರ್ತಿದ್ದೀರಲ್ಲ, ಏನಾಗಿ ಕನ್ವರ್ಟ್ ಆಗಿದೆ ಅದು ಟ್ರೈ ಮಾಡಿ. ಓಕೆ, ಒಬ್ಬರಂತೂ ಆನ್ಸರ್ ಹೇಳಿರು. ಫೈನಲ್ ಆನ್ಸರ್ ಎಕ್ಸಾಕ್ಟ್ಲಿ OH. ದ್ಯಾಟ್ಸ್ ವಾಟ್. ನೌ ಐ ಆಮ್ ಸ್ಯಾಟಿಸ್ಫೈಡ್. ಇವತ್ತಿನ ಕ್ಲಾಸ್ ಏನೋ ಸ್ಯಾಟಿಸ್ಫೈ ಆಗಿತ್ತು ಅಂದರೆ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಯು ಹ್ಯಾವ್ ರಿಟರ್ನ್ ಕರೆಕ್ಟ್ ಆನ್ಸರ್. ಅದಕ್ಕೆ ಏನಂತೀವಿ ನಾವು ರಿಏಜೆಂಟ್ ಅಂತ. ಏನು ಹೇಳುತ್ತೆ ಅಂದರೆ ರಿಯಾಕ್ಟೆಂಟ್ನ ಚೇಂಜ್ ಮಾಡೋದೇ ರಿಏಜೆಂಟ್. ಸ್ಟಾರ್ಟಿಂಗ್ ಒಳಗೆ ಏನಿತ್ತು, ಕೀಟೋನ್ ಇದೆ. ಆಲ್ರೆಡಿ ಇವನು ಆನ್ಸರ್ ಮಾಡೋ ಪ್ರಕಾರ ಫೈನಲ್ ಒಳಗೆ OH ಬಂದಿದೆ ಅಂತ ಹೇಳ್ತಿದ್ದಾರೆ. ದೆನ್ ಇಟ್ಸ್ ಅ ಕರೆಕ್ಟ್ ಆನ್ಸರ್. ರಿಏಜೆಂಟ್ ಕೆಲಸನೇ ಅದು. ನಾ ಯಾವುದೇ ಥರ ಕಾಣಿಸ್ತಾ ಇದೆ ಅಂದರೆ ನನ್ನನ್ನು ಚೇಂಜ್ ಮಾಡಿ ಪ್ರಾಡಕ್ಟ್ ಒಳಗೆ ಡಿಫ್ರೆಂಟ್ ಥರ ಮಾಡಬೇಕಷ್ಟೆ. ಸೊ ರಿಯಾಕ್ಷನ್ಗೆ ಹೋಗ್ತೀನಿ ನಾನೀಗ. ಏನಿದೆ ನಮ್ಮ ರಿಯಾಕ್ಷನ್ ಈ ಥರ ಇದೆ. ಕೀಟೋನ್ ಇದೆ ಪ್ಲಸ್ NaBH4. ಇಲ್ಲಿಂದ ಏನು ಬರುತ್ತೆ ಅಂದರೆ ಈ ಥರ ಬರುತ್ತೆ ಮೆಕ್ಯಾನಿಸಮ್. ಇದ್ರ ಹತ್ರ ಏನಿರುತ್ತೆ, 4 BH ಇರುತ್ತೆ. 1 BH ಏನು ಮಾಡುತ್ತೆ, ಇಲ್ಲಿ ಅಟ್ಯಾಕ್ ಮಾಡುತ್ತೆ ಅಂದರೆ H- ಇಂದ. ಮಾಡಿದ್ಮೇಲೆ ನೀವು ಇದನ್ನು ಓಪನ್ ಮಾಡಲೇಬೇಕು. ಸೊ O- ಬರ್ದಿದ್ರೆ ಅನ್ಕೋತೀನಿ ಪ್ರಾಡಕ್ಟ್ A ಒಳಗೆ. ದಿಸ್ ಒನ್ ಇಸ್ ದಿ H. A ಪ್ರಾಡಕ್ಟ್ ಬರ್ದಿರಿ. ವರ್ಕಪ್ ಮಾಡಿದಾಗ ಏನಾಗುತ್ತೆ, ಇದು ಆಕ್ಸಿಜನ್ OH
ಇನ್ ದಿಸ್ ಫೈನಲ್ ಆನ್ಸರ್. ನಾನು ಇಲ್ಲಿ ಎಚ್ ಪ್ಲಸ್ ತೋರಿಸಲ್ಲ, ಎಚ್ ತೋರಿಸಲ್ಲ, ಯಾಕಂದರೆ ಆಬ್ವಿಯಸ್ಲಿ ನೀವು ತಿಳ್ಕೊಂಬಿಡ್ಬೇಕು ಇಲ್ಲಿ ಎಚ್ ಇದೆ ಅಂತ. ಇದನ್ನ ಯಾರ್ಯಾವ ಆನ್ಸರ್ ಬರ್ತಿದ್ರಲ್ಲ ದಟ್ ಈಸ್ ರೈಟ್. ಏನಾಗಿದೆ, ಕೀಟೋನ್ ಟು ಆಲ್ಕೋಹಾಲ್. ಇದಕ್ಕೇನಂತೀವಿ ನಾವು ರಿಏಜೆಂಟ್ ಅಂತ ಕರಿತೀವಿ. ಸೇಮ್ ಆನ್ಸರ್ ಬರ್ದಿದೆ ದಟ್ ಈಸ್ ಕರೆಕ್ಟ್. ನಾನು ಇಲ್ಲಿ ಎಚ್ ಪ್ಲಸ್ ಬರ್ತಿಲ್ಲ, ನೀವು ಎಚ್ ಪ್ಲಸ್ ಬರ್ದಿದ್ದೀರ ಅನ್ಕೋತೀನಿ. ಎದಕ್ಕೆ ಎಚ್ ಬರ್ತಿಲ್ಲ ಅಂದರೆ ತೋರಿಸೋದಿರೋದಿಲ್ಲ ಯಾವತ್ತು ರಿಯಾಕ್ಷನಲ್ಲಿ. ಸೊ ರಿಯೇಜೆಂಟ್ ಚಾಪ್ಟರ್ ಏನಂದರೆ ಫಂಕ್ಷನಲ್ ಗ್ರೂಪ್ ಟು ಒಂದು ಫಂಕ್ಷನಲ್ ಗ್ರೂಪಿಂದ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಕನ್ವರ್ಟ್ ಮಾಡೋದೇ ರಿಯೇಜೆಂಟ್ ಚಾಪ್ಟರ್. ಫಸ್ಟ್ ಒಂಥರ ಇರುತ್ತೆ, ಲಾಸ್ಟ್ ಒಳಗೆ ಒಂಥರ ಇರುತ್ತೆ. ದಟ್ ಈಸ್ ದ ಆನ್ಸರ್, ಕರೆಕ್ಟ್ ಆನ್ಸರ್.